महायोगपीठे तटे भीमरथ्या वरं पुण्डरीकाय दातुं मुनीन्द्रे समागत्य तिष्ठन्तमानन्दकन्दं परब्रह्मलिङ्गं भजे पाण्डुरङ्गम् परब्रह्मलिङ्गं भजे पाण्डुरङ्गम् तटिद्वाससं नीलमेघावभासं रमामन्दिरं सुन्दरं चेत्प्रकाशम् वरं त्वेष्टकायां समन्यस्तपादम् परब्रह्मलिङ्गं भजे पाण्डुरङ्गम् परब्रह्मलिङ्गं भजे पाण्डुरङ्गम् प्रमाणं भवाब्धेरिदं मामकानां नितम्बः कराभ्यां धृतो येन तस्मात् विधातुर्वसत्ये धृतो नाभिकोशः परब्रह्मलिङ्गं भजे पाण्डुरङ्गम् परब्रह्मलिङ्गं भजे पाण्डुरङ्गम् स्फुरत्कौस्तुभालङ्कृतं कण्ठदेशे श्रियाजुष्टकेयूरकं श्रीनिवासं शिवं शान्तमीड्यं वरं लोकपालं परब्रह्मलिङ्गं भजे पाण्डुरङ्गम् परब्रह्मलिङ्गं भजे पाण्डुरङ्गम् शरच्चन्द्रबिम्बाननं चारुहासं लसत्कुण्डलाक्रान्तगण्डस्थलान्तं जपारागबिम्बाधरं कञ्जनेत्रं परब्रह्मलिङ्गं भजे पाण्डुरङ्गम् परब्रह्मलिङ्गं भजे पाण्डुरङ्गम् किरीटोज्ज्वलत्सर्वदिक्प्रान्तभागं सुरैरर्चितं दिव्यरत्नैरनर्घ्ये त्रिभङ्गाकृतिं बर्हमाल्यावतंसं परब्रह्मलिङ्गं भजे पाण्डुरङ्गम् परब्रह्मलिङ्गं भजे पाण्डुरङ्गम् विभुं वेणुनादं चरन्तं दुरन्तं स्वयं लीलया गोपवेशं दधानं गवां वृन्दकानन्ददं चारुहासं परब्रह्मलिङ्गं भजे पाण्डुरङ्गम् परब्रह्मलिङ्गं भजे पाण्डुरङ्गम् अजं रुक्मिणीप्राणसञ्जीवनं तं परं धाम कैवल्यमेकं तुरीयम् प्रसन्नं प्रपन्नार्तिहं देवदेवं परब्रह्मलिङ्गं भजे पाण्डुरङ्गम् परब्रह्मलिङ्गं भजे पाण्डुरङ्गम् स्तवं पाण्डुरङ्गस्य वैपुण्यदं ये पठन्ते कचित्तेन भक्त्या च नित्यं भवाम्भोनिधिं ते वितीर्त्वान्तकाले हरेरालयं शाश्वतं प्राप्नुवन्ति
ಹರೇರಾಲಯಂ ಶಾಶ್ವತಂ ಪ್ರಾಪ್ನುವಂತೆ ಮಹಾಯೋಗಪೀಠೆ ತಟೆ ಭೀಮರಥ್ಯಾ ವರಂ ಪುಂಡರೀಕಾಯ ದಾತುಂ ಮುನೀಂದ್ರೇ ಸಮಾಗತ್ಯ ತಿಷ್ಠन्तಮಾನಂದಕಂದಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ ಭಜೆ ಪಾಂಡುರಂಗಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ದಾರ್ಶನಿಕರನ್ನು ಮೊದಲು ಮಾಡಿ ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ, ಗ್ರಾಮದೈವ ಕಾಲಭೈರವನಾಥನಿಗೆ ಭಕ್ತಿಯಿಂದ ಹಣೆಮಣೆದು, ಮಹಾತಪಸ್ವಿಗಳು ಶ್ರೇಷ್ಠ ಸನ್ಯಾಸಿಗಳೆನಿಸಿದಂತಹ ಪರಮಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶ್ರೀಗಳವರ ಪಾದಪದ್ಮಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ, ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶ್ರೀಗಳವರ ದಿವ್ಯಪಾದಗಳಿಗೂ ಭಕ್ತಿಯಿಂದ ನಮಸ್ಕರಿಸಿ, ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಮ್ಮ ಜೀವನದ ದುಃಖಕ್ಕೆ ನಾವೇ ಕಾರಣರು. ನಮ್ಮ ತಿಳುವಳಿಕೆ ಅಲ್ಪವಾಗಿರುವುದರಿಂದ, ನಮ್ಮ ಜ್ಞಾನದ ಮಟ್ಟ ಕಡಿಮೆ ಇರುವುದರಿಂದ, ನಮ್ಮಲ್ಲಿ ವಿವೇಕದ ಸಾಮರ್ಥ್ಯ ಗೌಣವಾಗಿರುವುದರಿಂದ ನಾವು ಈಗೇನ ದುಃಖವನ್ನು ಅನುಭವಿಸ್ತಾ ಇದ್ದೀವಿ, ಇದಕ್ಕೆಲ್ಲ ಕಾರಣ ಅವೇ. ನಮ್ಮಲ್ಲಿ ಜ್ಞಾನ ಸರಿಯಾದ ಪ್ರಮಾಣದಲ್ಲಿತ್ತು ಅಂದ್ರೆ, ತಿಳುವಳಿಕೆ ಮಟ್ಟ ಹೆಚ್ಚಾಗಿತ್ತು ಅಂದ್ರೆ, ನಮ್ಮಲ್ಲಿ ವಿವೇಕ ಜಾಗೃತವಾಗಿತ್ತು ಅಂದ್ರೆ, ನಾವು ಈ ರೀತಿಯಾಗಿ ದಯನೀಯ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಮೂಲತಃ ನಮ್ಮ ಎಲ್ಲ ದುಃಖಗಳಿಗೆ ಕಾರಣವೇ ಅಜ್ಞಾನ ಅಂತ ತಿಳಿದವ್ರು ಹೇಳ್ತಾರೆ. ಹಿಂಗ್ಯಾಕಾಯಿತು ಜೀವನ ಅಂತ ಕೇಳಿದ್ರೆ, ಜ್ಞಾನ ಇರಲಾರ್ದಕ್ಕೆ ಹಿಂಗಾಯಿತು. ನಮಗೆ ಜ್ಞಾನ ಇಲ್ಲೇನು, ಬೇಕಾದಂಗೆ ಭಾರತ ಸರ್ಕಾರವೇ ಇವನಿಗೆ PhD ಆಗ್ಯದ ಅಂಥೇಳಿ ಡಾಕ್ಟ್ರೇಟ್ ಡಿಗ್ರಿ ಕೊಟ್ಟೈತಿ. ಆದ್ರೂ ಜ್ಞಾನ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಿ? ಜ್ಞಾನದ ಪರಿಭಾಷೆ ಏನು? ಯಾವುದಕ್ಕೆ ಜ್ಞಾನ ಅಂತ ಕರಿಬೇಕು? ಇದು ಮೊಟ್ಟ ಮೊದಲನೆಯ ಪ್ರಶ್ನೆ. ಜ್ಞಾನ ಅಂದರೆ ಯಾವುದು? ನಾವು ತಿಳ್ಕೊಂಡಿದ್ದೀವಿ, ಹುಟ್ಟಿನಿಂದ ಇಲ್ಲಿಯವರೆಗೆ ತಿಳ್ಕೋತನ ಬಂದಿದ್ದೀವಿ. ನಮಗೂ ಸಾಕಷ್ಟು ಗೊತ್ತದ, ನಾವೇನು ಕಡಿಮೆ ಗೊತ್ತಿದ್ದವರೇನಿಲ್ಲ. ಆದರೆ ನಮಗೆ ಗೊತ್ತಿರುವುದಕ್ಕೆ ಮತ್ತು ಮಹಾತ್ಮರಿಗೆ ಗೊತ್ತಿರುವುದಕ್ಕೆ ಬಹಳ ವ್ಯತ್ಯಾಸ ಅದ. ಮಹಾತ್ಮರು, ಸಂತರು, ಶ್ರೇಷ್ಠ ಜ್ಞಾನಿಗಳಿಗೆ ಗೊತ್ತಿರುವಂಥದ್ದೇ ಬೇರೆ, ನಮಗೆ ಗೊತ್ತಿರುವಂಥದ್ದೇ ಬೇರೆ. ಈ ನಮಗೆ ಗೊತ್ತಿರುವುದರಿಂದ ಅಷ್ಟ ಉಣ್ಲಾಕ ತಿನ್ಲಾಕಷ್ಟು ನಡೀತದೆ, ಹೊರಗಿನ ವ್ಯವಹಾರ ಅಷ್ಟು ಮಾಡ್ಲಾಕ ಬರ್ತದೆ. ಆದರೆ ಇದಕ್ಕಿಂತ ಮೀರಿ ದುಃಖವನ್ನು ಹೋಗಲಾಡಿಸಿಕೊಳ್ಳಿಕ್ಕೆ ಬರುವುದಿಲ್ಲ.
ನಮಗೆಲ್ಲರಿಗೂ ದುಃಖ ಆಗ್ತದೆ. ಯಾವ ಕಾರಣದಿಂದ ಆಗ್ತದೆ ಅಂದ್ರೆ ಅಜ್ಞಾನದ ಕಾರಣದಿಂದ ದುಃಖ ಆಗ್ತದೆ. ಯಾರೋ ದೇಹ ಬಿಟ್ರಂದ್ರೆ ಮನುಷ್ಯ ಬಹಳಷ್ಟು ದುಃಖಿ ಆಗ್ತಾನೆ. ಅದೇ ಒಬ್ಬ ಸಂತ ಯಾರ ದೇಹ ಬಿಟ್ಟರೂ ದುಃಖ ಮಾಡಿಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಶಾಶ್ವತ ಸತ್ಯ ಏನೈತಿ ಅವನಿಗೆ ಗೊತ್ತಿರುತ್ತದೆ. ಯಾರ ದೇಹ ಬಿಟ್ಟರೆ ಏನು, ಹುಟ್ಟಿದಂತಹ ಜೀವಿಗಳೆಲ್ಲವೂ ಸಾಯ್ತವ. ಇದೇನು ಜಗತ್ತಿನಲ್ಲಿ ಹೊಸ ವಿಷಯ ಅಲ್ಲ. ಅದರಂತೆಯೇ ದಿನಂಪ್ರತಿಯಾಗಿ ಕೋಟಿಗಟ್ಟಲೆ ಜೀವರಾಶಿಗಳು ಸಾಯಲತ್ತವ, ಕೋಟಿಗಟ್ಟಲೆ ಜೀವರಾಶಿಗಳು ಹುಟ್ಟುತ್ತಾ ಇದ್ದಾವೆ. ಆ ಬಳಿಕ ನಾವು ನಮ್ಮ ಮನೆಯೊಳಗನ ಒಂದು ಯಾವುದೋ ಪ್ರಾಣಿ ದೇಹ ಬಿಟ್ಟಿತು ಅಂದ್ರೆ ಅಟ್ಟಳಂಗಿಲ್ಲ. ಮಗ್ಗಲ ಮನೆಯ ಪ್ರಾಣಿ ದೇಹ ಬಿಟ್ಟಿತ್ತಂದ್ರೂ ತಿರುಗಿ ನೋಡಂಗಿಲ್ಲ ಸಹಿತ. ಅದೇ ನಮ್ಮ ಸಂಬಂಧಿಕರು ಯಾರಾದರೂ ಮನುಷ್ಯರ ದೇಹ ಬಿಟ್ಟಿದ್ರು ಅಂದ್ರೆ ಸಾಕಷ್ಟು ಅಳ್ತೀವಿ, ಅನೇಕ ರೀತಿಯಿಂದ ತಾಪ ಮಾಡಿಕೊಳ್ತೀವಿ. ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಬಹಳ ಹಚ್ಕೊಂಡಿದ್ದೀವಿ ನಾವು. ಏನು ಹಚ್ಕೊಂಡಿದ್ದೀವಿ? ಇವರು ನಮ್ಮವರು ಅಂತ ಹಚ್ಕೊಂಡಿದ್ದೀವಿ. ವ್ಯವಹಾರದ ದೆಸೆಯಿಂದ ಹಚ್ಕೋಬೇಕು, ಹಚ್ಕೋಬಾರ್ದಂತಲ್ಲ. ಆದ್ರೆ ಅವ ದೇಹ ಬಿಟ್ರೆ ನೀ ಯಾಕೆ ಇಷ್ಟು ಅಳ್ತೀಪ? ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೋತಿ? ನೀ ಯಾಕೆ ದುಃಖದೊಳಗೆ ಮುಳುಗತಿ? ಅದು ಈ ಜಗತ್ತಿನ ನಿಯಮ ಅದ. ಎಲ್ಲರೂ ಸಾಯಲೇಬೇಕು. ನಮ್ಮ ದುಃಖಕ್ಕೆ ಕಾರಣ ಏನು? ಅವರು ಒಂದು ದಿವಸ ಬಂದಾರ, ನಾವು ಒಂದು ದಿವಸ ಬಂದಿದ್ದೀವಿ. ಅವರು ಒಂದು ದಿವಸ ಹೋಗೋವರು, ನಾವು ಹೋಗೋವರು ಅಂತ ಗೊತ್ತಿಲ್ಲ ನಮಗೆ. ಇದೇ ನಮ್ಮ ದುಃಖಕ್ಕೆ ಕಾರಣ. ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ಕಾಯಮ್ಮಾಗಿ ನಮ್ಮ ಪ್ರಪಂಚ ಹಿಂಗೆ ನಡೀತದ. ನಮ್ಮ ಸುತ್ತಮುತ್ತೇನದಾರ ಬಂಧು ಬಾಂಧವರು ಅವರೆಲ್ಲ ಕಾಯಮ್ಮಾಗಿ ಹಿಂಗೆ ಇರ್ತಾರ ಅಂತ ನಾವು ತಿಳ್ಕೊಂಡಿದ್ದೀವಿ. ಅವರ್ಯಾರೂ ಹಿಂಗೆ ಇರೋರಲ್ಲ. ಅವರವ್ರದ್ದು ಸ್ಟೇಷನ್ ಎಲ್ಲಿ ಬರ್ತದಲ್ಲ ಅಲ್ಲಿ ಇಳಿದು ಬಿಡ್ತಾರೆ ಎಲ್ಲರೂ. ಯಾರೂ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋದಿಲ್ಲ. ಅವ್ರದ್ದು ಸಮಯ ಮುಗಿತ್ತು ಅಂದ್ರೆ ಮುಗಿತ್ತಲ್ಲಿ. ಆದ್ದರಿಂದ ಮನುಷ್ಯನ ದುಃಖಕ್ಕೆ ಕಾರಣ ಅವನ ತಪ್ಪು ತಿಳುವಳಿಕೆ. ನಾವೇನು ತಿಳ್ಕೊಂಡಿದ್ದೀವಿ? ಇದೆಲ್ಲ ನಮ್ಮದ ಐತಿ, ಇದೆಲ್ಲ ಮನೆ ನಮ್ಮದ, ಹೊಲ ನಮ್ಮದ, ಆಸ್ತಿ ಪಾಸ್ತಿ, ಬೆಳೆ ರೊಕ್ಕ ರೂಪಾಯಿ ಇದೆಲ್ಲ ನಂದ ಐತಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದು ತಪ್ಪು ತಿಳುವಳಿಕೆ ಅಂತ ಕರೀತಾರೆ. ಒಬ್ಬ ಋಷಿಗೆ ಗೊತ್ತಾದಂತಹ ಜ್ಞಾನವೇ ಬೇರೆ, ನಮಗೆ ಗೊತ್ತಿರುವಂತಹ ಜ್ಞಾನವೇ ಬೇರೆ. ಋಷಿಗೇನು ಗೊತ್ತದ ಅಂದರೆ ಈಶಾವಾಸ್ಯಮಿದಂ ಸರ್ವಂ ಅಂಥೇಳಿ ಋಷಿಗೆ ಗೊತ್ತದ. ಶರಣರಿಗೆ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅಂತ ಗೊತ್ತದ. ದಾರ್ಶನಿಕ ಒಬ್ಬ ಮಹರ್ಷಿಗೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಗೊತ್ತದ. ನಾದಾನುಸಂಧಾನವನ್ನು ಮಾಡುವಂಥ ಒಬ್ಬ ಯೋಗಿಗೆ ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್, ಓಮಿತ್ತೇ ತದಕ್ಷರಮಿದಂ ಸರ್ವಂ. ಇದೇನಪ್ಪ ಜಗತ್ತ? ನಮ್ಮದೇನಾದರೂ ಐತೇನಿದು? ಒಂದು ಸಾರಿ ನಾವೆಲ್ಲ ಕುಂತು ವಿಚಾರ ಮಾಡಬೇಕು. ಇದು ಯಾರ ಮಾತು ಕೇಳ್ತದ ಜಗತ್ತು? ಖರೇನ ನಮ್ಮದೈತೇನೆ ಹೊಲ ಅಂತ ಒಂದು ಸಾರಿ ವಿಚಾರ ಮಾಡ್ರಿ. ಹೊಲಕ್ಕೆ ಕೇಳಬೇಕು, ಪ್ರಶ್ನೆ ಕೇಳಬೇಕು ನೀವು. ಖರೇನ ನಿನ್ನ ಮಾಲಕ್ ಯಾರು ಹೇಳು ಅಂತ ಭೂಮಿಗೆ ಕೇಳಿದ್ರೆ ಭೂಮಿ ಅಂತೈತಿ ನಾನ ಮಾಲಕ ಅಂದವರೆಲ್ಲ ಕೋಟಿಗಟ್ಟಲೆ ಜನ ಹೋದ್ರೆ ಏನಾಗಿ ನನ್ನಲ್ಲಿ ಮಣ್ಣಾಗಿ ಇಲ್ಲೇ ಉಳಿದ್ರೆ ಅವ್ರು ಯಾರೂ ಖರೇ ಮಾಲಕರಾಗಲಿಲ್ಲ. ನನ್ನ ನಿಜವಾದ ಮಾಲಕ ಯಾರು ಅಂದ್ರೆ ಭಗವಂತನೊಬ್ಬನೇ ನನ್ನ ಮಾಲಕ ಅಂತ ಭೂಮಿ ಹೇಳ್ತೈತಿ. ಕೇಳ್ರಿ ನೋಡು, ನಿಂಗಪ್ಪ ಅಂದರೆ ಯಾರತ್ತಿ ಕೇಳ್ರಿ ಭೂಮಿಗೆ.
ನಿಮ್ಮದ ಹೊಲ ಮತ್ತು ಎಲ್ಲ ತಹಸೀಲ್ದಾರ್ ಕಚೇರಿ ಯಾವ ಕಾಗದ ಪತ್ರದಾಗ ಹಚ್ಚಿರ್ತೀರಿ. ಎಷ್ಟು ಹಚ್ಚಿರ್ನು ಆ ಭೂಮಿಗೆ ಹೋಗಿ ಕೇಳ್ರಿ ನೋಡೋಣ, ನೀ ಯಾರ, ನಿನ್ನ ಮಾಲಕ್ ಯಾರು, ಯಾವ ಎಲ್ಲದಾನಂತ ಕೇಳ್ತೈತೆ ಅದು. ನಿನ್ನೆ ಹುಟ್ಟಿಯಿಂದ ಕಣ್ಣು ತೆಗದಾನ, ನಾಳೆ ಕಣ್ಣು ಮುಚ್ಚಾವದಾನ, ಅವ ನನ್ನ ಮಾಲಕ್ಕನೋ? ನನ್ನನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ವರ್ಷಗಳ ಕಾಲ ಬದುಕಿಸಿ ಕೊನೆಗೆ ತನ್ನಲ್ಲಿಯೇ ಲಯ ಮಾಡಿಕೊಳ್ಳುವಂಥ ಭಗವಂತ ನನ್ನ ಮಾಲಕ ಆಗ್ತಾನೋ ಅಂತ ಮಣ್ಣು ಕೇಳ್ತೈತೆ ನಮಗೆ. ಬರೀ ಒಂದು ಹಿಡಿ ಮಣ್ಣ ನಮ್ಮದಲ್ಲ ಅಂದ ಬಳಿಕ ಇನ್ನೇನು ಜಗತ್ತಿನೊಳಗೆ ನಮ್ಮದದ? ಒಂದು ಹಿಡಿ ಮಣ್ಣಿನ ಮಾಲಕರು ನಾವು ಅಲ್ಲ, ಒಂದು ಸಣ್ಣ ಕಲ್ಲಿನ ಮಾಲಕರು ನಾವು ಅಲ್ಲ, ಒಂದು ತುತ್ತ ಅನ್ನದ ಮಾಲಕರ ನಾವು ಅಲ್ಲ, ಕುಂತಂಥ ಜಾಗದ ಮಾಲಕರ ನಾವು ಅಲ್ಲ ಅಂದ ಬಳಿಕ ನಾವೇನು ತಿಳ್ಕೊಂಡದೇವಲ್ಲ ಎಲ್ಲವೂ ಅಜ್ಞಾನ ಅಂಥೇಳಿ ಮಹಾತ್ಮರ ದೃಷ್ಟಿಯಲ್ಲಿ ಪರಿಗಣಿಸಲ್ಪಡ್ತದೆ. ನಾವು ತಿಳ್ಕೊಂಡದ್ದೆಲ್ಲ ತಪ್ಪಾಯಿತು. ಒಟ್ಟಿನಲ್ಲಿ ನಾವೇನು ತಿಳ್ಕೊಂಡಿದ್ದೀವಿ? ಈ ಮನೆ ನಂದು, ಈ ಹೊಲ ನಂದು, ಇವು ನನ್ನ ಮಕ್ಕಳು, ಇವರು ನಮ್ಮ ಧರ್ಮಪತ್ನಿ, ಇವರು ನಮ್ಮ ಯಜಮಾನರು ಅಂತ ಏನೇನೋ ತಿಳ್ಕೊಂಡಾನಲ್ಲ, ಅದೆಲ್ಲವನ್ನು ಮಹಾತ್ಮರ ಜ್ಞಾನಕ್ಕೆ ಸ್ವಲ್ಪ ಹೊಂದಿಸಿ ನೋಡ್ಬೇಕು. ಶಾಣೆ ಅಂತ ಯಾರಿಗೆ ಕರೀತಾರ? ಹುಡುಗರು ತಾವ ಏನರೇ ಬರ್ಕೊಂಡ್ರೆ ಶಾಣೆ ಹುಡುಗರು ಅಂತ ಕರೆಯಂಗಿಲ್ಲ. ಮಾಸ್ತರ್ ಅದನ್ನು ಚೆಕ್ ಮಾಡಿ ಸರಿ ಐತಿ ಅಂತ ಅವಕ್ಕೆ ಮಾರ್ಕ್ ಹಾಕೋತ ಹೋಗಬೇಕು. ಮಾಸ್ತರ, ಶಿಕ್ಷಕ, ಒಬ್ಬ ಗುರು ನಾವೇನೇನು ತಿಳ್ಕೊಂಡದೇವಲ್ಲ ಅದಕ್ಕೆ ಸರಿ ಐತೋ ತಪ್ಪೈತೋ ಅಂತ ಅವರು ಹೇಳಬೇಕು. ಅವಾಗ ಅದಕ್ಕೆ ಸರಿ ಅಂಥೇಳಿ ಕರೀತಾರೆ, ಅವಾಗ ಅದಕ್ಕೆ ತಪ್ಪು ಅಂತ ಕರೀತಾರೆ. ಆದ್ರೆ ನಾವು ತಿಳ್ಕೊಂಡು ಗಪ್ ಕುಂತು ಬಿಟ್ಟಿದ್ದೀವಿ. ನಮಗೆ ತಿಳಿದದ್ದು ಬರೋಬ್ಬರಿನ ಐತಿ, ನಾವು ಮಾಡ್ಲಾತ್ತಿದ್ದ ಅಗದಿ ಬರೋಬ್ಬರಿ ಅದ. ನಾವೇನು ಹೊಂಟ ಇದ್ದೀವಲ್ಲ ದಾರಿ ಹಿಡ್ದ, ಈ ನಮ್ಮ ದಾರಿ ಏನದಲ್ಲ ಬಹಳ ಚಲೋ ದಾರಿ ಅದ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಹಿಡಿದು ಹೊಂಟಂತಹ ದಾರಿ ಅಜ್ಞಾನದ ದಾರಿ ಅದ. ಬಸವಣ್ಣವ್ರಿಗೆ ಹೇಳಕ್ಕೆ ಬರಲಿಲ್ಲ, ಆದ್ರೆ ಅವರು ನಂದು ಅಂತ ಹೇಳಿಲ್ಲ, ಎಲ್ಲ ನಿಂದಪ್ಪ ಅಂತ ಹೇಳಿದರು. ಅಕ್ಕ ಮಹಾದೇವಿ ಭಗವಂತನ ಲೀಲೆಯನ್ನು ಹಾಡಿದರು. ಎಲ್ಲ ಸಂತ ಮಹಾತ್ಮರು ಯಾರೂ ನಂದತ್ ಹೇಳಿಲ್ಲ ಅವರು. ಮತ್ತು ನಾವು ಇಷ್ಟೆಲ್ಲ ಜನ ಅದೇವಲ್ಲ, ಇಡೀ ಭೂಮಿ ಮೇಲೆ ಇರೋರೆಲ್ಲರೂ, ಇಡೀ ಮಾನವ ಕುಲ ಯಾವುದಾದ್ರೂ ಒಂದು ವಿಷಯದಾಗ ಅತಿ ಹೆಚ್ಚು ಬಡದಾಡ್ತಾ ಇದ್ರ, ಅತಿ ಹೆಚ್ಚು ಹೋರಾಟವನ್ನು ಮಾಡಿದ್ರ ಬರೇ ಒಂದು ತಪ್ಪು ತಿಳುವಳಿಕೆ. ಏನು? ಇದು ನಂದ ಅದ ಭೂಮಿ ಅಂತ ಎಲ್ಲರೂ ಬಡದಾಡ್ತೇವೆ ನಾವು, ಇಡೀ ಮನುಷ್ಯ ಕುಲ ಎಲ್ಲ. ಒಂದರೆ ಪಕ್ಷಿ ಇದು ನಂದ ಗೂಡ ಅಂತ ಹೇಳೈತೇನದು, ಇದು ನನ್ನ ಗೂಡ, ಇದನ್ನಾತಂದ್ರೆ ಹೆಂಗೆ ಮಾಡಲಿ ಅಂತ ವಿಚಾರ ಮಾಡಂಗಿಲ್ಲ. ವರ್ಷಕ್ಕೊಂದು ಹೊಸ ಗೂಡನ್ನು ಕಟ್ತೈತಿ ಒಂದು ಪಕ್ಷಿ, ಪ್ರತಿ ವರ್ಷ ಒಂದು ಹೊಸದ ಕಟ್ತದ. ನಾವು ಯಾರೋ ಒಮ್ಮೆ ಕಟ್ಟಿಬಿಟ್ರಂದ್ರೆ ಅದ್ರಾಗ ಸಾಯುವ ತಕ ಇದು ನಂದೈತಿ, ಇದು ನಂದೈತಿ. ವಿಚಾರ ಮಾಡಬೇಕು ನಾವೆಲ್ಲರೂ. ಲಕ್ಷಾಂತರ ಯುದ್ಧಗಳಾದವು ಇದೇ ಭೂಮಿ ಮೇಲೆ. ಎದರ ಸಲುವಾಗಿ ಅಂದ್ರೆ ಒಂದು ತಪ್ಪು ತಿಳುವಳಿಕೆ. ಇದೆಲ್ಲ ನಮ್ಮದಾದ, ನಾವ ಮಾಡಬೇಕು, ನಾವ ಇದನ್ನು ಆಳಬೇಕು ಅಂತಂದ್ರಲ್ಲ, ಅವರೆಲ್ಲ ಹೋದರು. ಭೂಮಿ ಮಾತ್ರ ಹಾಗೇ ಅದ. ಇದು ಸರಿಯಾದ ಜ್ಞಾನ. ವಿಚಾರ ಮಾಡಬೇಕು ನಾವೆಲ್ಲರೂ. ಮಹಾತ್ಮರಂದ್ರೆ ಯಾರು? ಸರಿಯಾಗಿ ತಿಳ್ಕೊಂಡವರು ಮಹಾತ್ಮರು. ಜ್ಞಾನಿ ಆಗೋದಂದ್ರೆ ಏನು? ಸರಿಯಾಗಿ ತಿಳ್ಕೊಳ್ಳೋದು, ಸ್ವಲ್ಪ ವಿಚಾರ ಮಾಡೋದು. ಒಂದು ದಿವಸ ಯಾರೋ ಇರಲಾರ್ದಾಗ ಹೊಲಕ್ಕೆ ಹೋಗೋದು, ಹೋಗಿ ನೋಡೋದು, ಒಂದು ಜ್ವಾಳದ ಕಾಳಿಗೆ ಹೇಳೋದು ಬರೇ, ಆದರೆ ನಮ್ಮ ಮಾತು ಕೇಳ್ತೈತೆ ಅಂತ ನೋಡೋದು. ಪರೀಕ್ಷಾ. ಜ್ವಾಳದ ಕಾಳ ಮಣ್ಣಿನ ಮೇಲೆ ಒಗೆಯೋದು, ಒಗೆದು ತುಸು ನೀರು ಹಾಕೋದು, ಅದಕ್ಕೆ ಹೇಳೋದು, ನಾ ಹೇಳೋ ತಕ ನೀನು ಒಂದು ಮೊಳಕೆ ಸಹಿತ ಹೊಡೆಯಂಗಿಲ್ಲ, ಗಪ್ಪಗಾರ ಕುಂಡ್ರಬೇಕಂತ ಹೇಳೋದು. ಅದಕ್ಕೆ ಅದತ್ತೈತಿ. ನೀ ಯಾವ ಅಂತ ಕೇಳ್ತೈತಿ ಅದು.
ಒಂದು ಜ್ವಾಳದ ಕಾಳ ನೀವು ಮೊಳಕೆ ಹೊಡಿಬೇಡ ಅಂದ್ರೆ ಕೇಳೋದಿಲ್ಲ ಅದು. ಅದು ತನ್ನ ಸಮಯಕ್ಕೆ ಮೊಳಕೆ ಹೊಡಿತದ, ಮುಂದೆ 2 ಎಲೆ ಬಿಡ್ತೈತಿ, ಮುಂದೊಂದು ದಂಟಾಗ್ತದ, ಆ ಬಳಿಕ ಒಂದು ತೆನೆಯಾಗಿ ಕಾಳು ಕೊಟ್ಟು ಬಿಡ್ತೈತಿ. ನಾವು ಇಂದ ಬೀಜ ಹಾಕಿದ್ದೀವಿ, ಇಂದ ನಮಗೆ ಫಲ ಕೊಡಂದ್ರೂ ಕೊಡೋದಿಲ್ಲ. ನೀ ಬೆಳೆಬೇಡ ಹಂಗೆ ನಿಂದ್ರಂದ್ರೂ ನಿಂದ್ರೋದಿಲ್ಲ. ಒಂದು ಹುಲ್ಲು ಕಡ್ಡಿ ನಮ್ಮ ಮಾತು ಕೇಳೋದಿಲ್ಲ ಅಂದ ಬಳಿಕಿನ ಜಗತ್ತೇ ನಮ್ಮ ಮಾತು ಕೇಳ್ತದೆ. ಇದು ನಮ್ಮ ಹುಚ್ಚ ಭ್ರಮ ಅಂತ ನಾವೆಲ್ಲ ತಿಳ್ಕೋಬೇಕಿದನ್ನು. ಈಗ ಕೇಳ್ಬೇಕ್ರಿ, ಎಲ್ಲ ನಮ್ಮ ಮಾತು ಕೇಳಬೇಕು. ಯಾಕೆ ಕೇಳಬೇಕು? ನಾವು ಆರಿಸಿ ಬಂದಿದ್ದೀವಿ ರೀ, ಅದಕ್ಕೆ ನಮ್ಮ ಮಾತು ಕೇಳಬೇಕು. ನೀವು ಎಲ್ಲಿ ಆರಿಸಿ ಬಂದಿರಿ? ಪಂಚಾಯತ್ಯಾಗ ಆರಿಸಿ ಬಂದಿದ್ದೀವಿ. ಹಾಗಾದ್ರೆ ಪಂಚಾಯತಿಗೆ ಹೇಳ್ರಿ, ಭೂಮಿ ಸೀಮೆಗೆ, ಪಶು ಪಕ್ಷಿಗಳಿಗೆ, ಬೀಳುವಂಥ ಮಳೆಗೆ, ತಿರುಗುವಂಥ ಭೂಮಿಗೆ, ಸೂರ್ಯೋದಯ ಸೂರ್ಯಾಸ್ತವಾಗುವಂಥ ಮಹಾಸೂರ್ಯನಿಗೆ ಎಲ್ಲಿ ನಿಮ್ಮ ಆಜ್ಞಾ ನಡೀತದ? ನಿಮ್ಮ ಶರೀರ ಸಹಿತ ನಿಮ್ಮ ಮಾತು ಕೇಳುವುದಿಲ್ಲ ಅಂದ ಬಳಿಕ ನಿಮ್ಮ ಆಜ್ಞಾ ಎಲ್ಲಿ ನಡೀತೈತೆ ಜಗತ್ತಿನೊಳಗೆ? ರಾಜ ಮಹಾರಾಜರೆಲ್ಲ ಹಿಂಗೆ ಹೇಳೇ ಹೋಗ್ಯಾರ. ನೀನು ಒಬ್ಬ ಹುಚ್ಚ, ಮೂರ್ಖ, ಅಜ್ಞಾನಿ, ದಡ್ಡ, ಜ್ಞಾನ ಇರಲಾರದಂಥ ವಿವೇಕಿ ಮನುಷ್ಯ, ನಂದ ನಡಿಬೇಕು ಅಂತ ವಾದಿ ಅಂದ್ರೆ ನೀ ಮಣ್ಣಾಗಿ ಹೋಗ್ತೀವಿ ಹೊರತು ಜಗತ್ತು ನಡ್ಯಾಂಗೆ ನಡೀತದೆ. ಜಗತ್ತಿಗೇನು ವ್ಯತ್ಯಾಸ ಆಗುವುದಿಲ್ಲ. ಜಗತ್ತು ಯಾರ ಮಾತು ಕೇಳ್ತದೆ? ಯಾವುದನ್ನು ಸೃಷ್ಟಿ ಮಾಡ್ಯಾನ ಅವನ ಮಾತು ಜಗತ್ತು ಕೇಳ್ತದ, ನಮ್ಮೆಲ್ಲರ ಮಾತು ಕೇಳುವುದಿಲ್ಲ. ಹಂಗಾದ್ರೆ ನಮ್ಮ ಕೆಲಸರೇ ಏನೈತಿ ಜಗತ್ತಿನೊಳಗೆ? ಒಂದು ಸಣ್ಣ ಗುಬ್ಬಿ ಹೇಳ್ತೈತಿ, ನಮ್ಮ ಕೆಲಸ ಏನೂ ಇಲ್ಲ. ಏನೈತಿ? ಎಲ್ಲ ಹುಲ್ಲ ಅದು ಇದು ಕಡ್ಡಿ ಎಲ್ಲ ಇಲ್ಲೇ ಬೆಳೆದಿರ್ತೈತಿ. ಅದನ್ನ ಮುರಿಯೋದು, ತಗೊಂಡು ಬರೋದು, ಒಂದು ಚಲೋ ಗಿಡದಾಗ ಗೂಡು ಕಟ್ಟೋದು. ಜ್ವಾಳ ಕಾಳ ಹಣ್ಣು ಹಂಪಲ ಬೆಳೆದಿರ್ತಾವ, ಅದನ್ನ ಹೋಗಿ ಆರಿಸ್ಕೊಂಡು ತಂದು ತಿನ್ನೋದು. ರಾತ್ರಿ ಆತಂದ್ರೆ ಬಂದು ಗೂಡು ಸೇರೋದು, ಮುಂಜಾನೆ ಆತಂದ್ರೆ ಎದ್ದು ಮತ್ತೆ ಹಾಡ್ಕೋತ ಮತ್ತೆ ಎಲ್ಲಿ ಚಲೋ ಜ್ವಾಳ ಬೆಳೆದವು ಗೋಧಿ ಬೆಳೆದವು ನೋಡ್ಕೋತ ಹೋಗಿಬಿಡೋದು. ಒಂದು ಗುಬ್ಬಿ ಅಟ್ಟ ಮಾಡ್ತೈತ್ಲ, ನಮ್ಮದು ಅಟ್ಟನೇ ಐತಿ. ನಾವು ಭಾಳ ಗುಬ್ಬಿಕಿತ ಶಾಣೆ ಏನಿಲ್ಲ. ಮತ್ತು ನಾವು ಯಾರು ಗುಬ್ಬಿ ಅಟ್ಟ ಏನ, ಗುಬ್ಬಿಗೆ ನಮಗೆ ತಿಳುವಳಿಕೆ ಹೆಚ್ಚೈತಿ. ಆದ್ದರಿಂದ ಮನುಷ್ಯನೇ, ನೀವೊಂದು ಭ್ರಮದೊಳಗೆ ಏನು ಹೊಂಟಿದೆಯಲ್ಲ, ಇದನ್ನು ಮೊದಲು ನಿಲ್ಲಿಸು. ಜ್ಞಾನ ಯಜ್ಞ ಅಂದರೆ ಏನು? ಅದು ತಿಳುವಳಿಕೆ. ಜ್ಯೋತಿ ಅಂದರೆ ಏನು? ಭಾಳ ದೊಡ್ಡದಿರ್ತೈತಿ. ಮನುಷ್ಯನ ತಲೆಯಲ್ಲಿ ಜ್ಞಾನೋದಯ ಆಗಲಕ್ಕೆ ವರ್ಷ ಏನು ಬೇಕಾಗೋದಿಲ್ಲ. ತಿಳ್ಕೊಂಡ ಅಂದ್ರೆ ಅದೇ ಕ್ಷಣಕ್ಕೆ ಮನುಷ್ಯನಿಗೆ ಜ್ಞಾನೋದಯ ಆಗ್ತದೆ. ಹೌದಪ್ಪ, ಇಂದು ಒಂದು ಮಹಾತ್ಮರ ಮಾತನ್ನು ಕೇಳಿದ, ಇಂದು 1 ವರ್ಷದಲ್ಲಿ ಅವಾಗ ಜ್ಞಾನೋದಯ ಆತತ್. ಹಿಂಗಿಲ್ಲ. ಇಂದು ಕೇಳಿದ ಅಂದರೆ ಇದೇ ಕ್ಷಣಕ್ಕೆ ಅವನ ತಲೆಯಲ್ಲಿರುವಂಥ ಅಜ್ಞಾನ ಹೋಗಿ ಜ್ಞಾನದ ಸೂರ್ಯ ಉದಯ ಆಗಿಬಿಡ್ತಾನೆ. ಅದಕ್ಕೆ ಜ್ಞಾನ ಯೋಗ ಅಂತ ಕರೀತಾರೆ. ಸದ್ಯೋನ್ಮುಕ್ತಿ. ಕೇಳುವಾಗಲೇ ಮನುಷ್ಯ ಮುಕ್ತ ಆಗಿಬಿಡ್ತಾನೆ. ಕೇಳಿ ನಾಳೆ ಅಲ್ಲ, ಮತ್ತು ಕೇಳುವಾಗಲೇ. ಇನ್ನು ತಿಂದಂಥ ಅನ್ನ ಜಠರಕ್ಕೆ ಹೋಗಿ ಆ ಬಳಿಕ ಹಸಿವು ಸಮಾಧಾನ ಆಗಬಹುದು. ಅನ್ನದಿಂದ ಸಾವಕಾಶ ತೃಪ್ತಿ ಆಗಬಹುದು, ರೊಕ್ಕದಿಂದ ಸಾವಕಾಶ ತೃಪ್ತಿ ಆಗಬಹುದು. ಆದರೆ ಜ್ಞಾನದಿಂದ ಮಾತ್ರ ಇದೇ ಕ್ಷಣಕ್ಕೆ ಮನುಷ್ಯನ ಹೃದಯವನ್ನು ಭೇದಿಸುವಂಥ ಸಾಮರ್ಥ್ಯ ಮಹಾತ್ಮರ ಒಂದು ಮಾತಿನಲ್ಲೇ ಇರುತ್ತದೆ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕು? ಜ್ಞಾನವನ್ನೇ ಉಪಾಸನ ಮಾಡಬೇಕು. ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡು ಅದನ್ನು ಮನನ ಮಾಡಬೇಕು. ಆವಾಗ ನಾವು ಹೆಂಗೆ ಬದುಕಬೇಕು ಅಂತ ಗೊತ್ತಾಗ್ತದೆ. ಇರಲಿಲ್ಲ ಅಂದ್ರೆ 100 ವರ್ಷದ ಜೀವನ ಖಾಲಿನ ಹೋಗಿಬಿಡ್ತದೆ. ಆದರೆ ಮಹಾತ್ಮರು ತಿಳ್ಕೊಂಡು ಬದುಕಿದ್ರು ಅವರೆಲ್ಲರೂ. ಯಾಕೆ ನಾವು ಅವರನ್ನು ನೆನೆಸ್ತೀವಿ? ಈಗ ತಾವೆಲ್ಲ 1 ತಾಸು 2 ತಾಸು ಸಮಯವನ್ನು ಇಲ್ಲಿ ಕಳಿತೀರಿ. ಎದಕ್ಕೆ? ಇಲ್ಲಿ ಏನು ಕೇಳ್ತೀರಿ? ಆ ಮಹಾತ್ಮರ ಚರಿತ್ರೆ, ಅವ್ರು ಹೆಂಗೆ ಜೀವನ ಕಳೆದ್ರಪ್ಪ, ಅವರ ಜೀವನ ಯಾವ ರೀತಿಯಾಗಿತ್ತು, ನಾವು ಎಲ್ಲಿ ತಪ್ಪಿದ್ದೀವಿ, ಅವರು ಎಲ್ಲಿ ತಿದ್ದುಕೊಂಡಾರ ಅಂತ ಒಬ್ಬ ಮಹಾನ್ ಭಕ್ತ, ಮಹಾಸಂತ ಇದೇ ನಮ್ಮ ಗಡಿಭಾಗದಲ್ಲಿ
ಕರ್ನಾಟಕ ಮಹಾರಾಷ್ಟ್ರ ಈ ಗಡಿಭಾಗದಲ್ಲಿ ಒಂದು ದೊಡ್ಡ ಶಕ್ತಿ, ಒಂದು ಅದ್ವಿತೀಯವಾದಂಥ ಕ್ಷೇತ್ರ ಇಲ್ಲದ. ಪರಮಾತ್ಮ ಸಾಕ್ಷಾತ್ ಮಹಾವಿಷ್ಣುವೇ ದರ್ಶನ ಕೊಡೋ ಸಲುವಾಗಿ ಅಂತ ಈ ನೆಲಕ್ಕೆ ಬಂದ. ಅವ ಭಕ್ತ ಅವ್ವ ಅಪ್ಪನ ಸೇವಾದೊಳಗೆ ಮುಳುಗಿದ್ದ. ಅವಂದ ನಮ್ಮ ಅವ್ವ ಅಪ್ಪನ ಸೇವಾ ಮುಗಿದ ಬಳಿಕ ನಿನ್ನ ದರ್ಶನಕ್ಕೆ ಬರ್ತಾನಂದವ. ಮತ್ತು ಹಂಗಾದ್ರನ ಅಲ್ಲಿ ತಕ ಏನು ಮಾಡಲಿ, ಒಂದು ಇಟ್ಟಂಗಿ ಒಗಿತೀನಿ ಅದರ ಮ್ಯಾಲೆ ನಿಂದ್ರಂದ ಅವ ಭಕ್ತ. ಯಾರಿಗೆ? ದೇವರಿಗೆ. ಅಂತಹ ಮಹಾಕ್ಷೇತ್ರವೇ ಪಂಢರಪುರದ ದಿವ್ಯ ಕ್ಷೇತ್ರ. ಅಲ್ಲಿಯ ದೇವರು ಪಾಂಡುರಂಗ ವಿಠ್ಠಲ. ನೋಡ್ರಿ ಅಂಥ ಕ್ಷೇತ್ರ. ಈ ಭಾಗ ಏನಿದು? ಪಂಢರಪುರದ ಭಾಗ. ಇದು ಗಡಿ ಭಾಗ ಅಂದ್ರೆ ಇಲ್ಲಿ ಮಳೆ ಕಡಿಮೆ ಆಗಬಹುದು, ಆದರೆ ಭಕ್ತಿ ಕಡಿಮೆ ಇಲ್ಲ. ಅದಕ್ಕೆ ಭಗವಂತ ಇಲ್ಲೇ ಬಂದ ನೆಲೆಸಿದ ಅಂತ ಹೇಳ್ತಾರೆ ಈ ಭಾಗದಲ್ಲಿ. ಎಲ್ಲಿ ಆಳಂದದ ಅಲ್ಲಿಂದ ಪಾಲಕಿ ಜ್ಞಾನೇಶ್ವರ ಮಹಾರಾಜರ ಪಲ್ಲಕ್ಕಿ ಮತ್ತು ತುಕಾರಾಮ್ ಮಹಾರಾಜರ ಪಲ್ಲಕ್ಕಿ ಎಲ್ಲಿ ಬರ್ತದ ಅಂದ್ರೆ ದರ್ಶನಕ್ಕೆ ಪಂಢರಪುರಕ್ಕೆ ಬರ್ತದೆ. ಇಡೀ ಒಂದು ದೊಡ್ಡ ರಸ್ತೆ ಅಲ್ಲ, ಭಕ್ತರ ಸಮುದ್ರ ಆದಂಗಾಗಿರ್ತದ, ಭಕ್ತರ ನದಿ ಆದಂಗಾಗಿರ್ತದ. ಅಂಥ ಒಂದು ಭಕ್ತಿಯ ಪ್ರವಾಹ. ಎಲ್ಲ ನದಿಗಳ ಹರಿದ ಸಮುದ್ರಕ್ಕೆ ಹೋದ್ರೆ ಇಲ್ಲಿ ಭಗವಂತನಾದ ವಿಠ್ಠಲನ ದರ್ಶನಕ್ಕೆ ಇಡೀ ಜಗತ್ತಿನ ಎಲ್ಲ ಕಡೆಗಳಿಂದ ಭಕ್ತರು ಬರ್ತಾರೆ. ಅಂಥ ಕ್ಷೇತ್ರ. ಅಂಥ ಭಗವಂತನಾದಂಥ ವಿಠ್ಠಲನ ಭಕ್ತಿಯನ್ನು ಮಾಡಿದಂಥ ಅನೇಕ ಜನ ಸಂತ ಮಹಾತ್ಮರಾಗಿ ಹೋದರು. ಅವರ ಜೀವನದಾಗ ಏನೂ ಗೊತ್ತಿಲ್ಲ, ಬರೀ ವಿಠ್ಠಲ ಅಂದ್ರೆ ಮುಗಿದು ಹೋತು. ಅಂತಹ ಒಬ್ಬ ಮಹಾಸಂತ ಮಹಾಭಕ್ತ 13ನೇ ಶತಮಾನದಲ್ಲಿ ಇದೇ ಭಾಗದಲ್ಲಿ ಮಂಗಳವೇಡ ಅಂತದ, ಆ ಮಂಗಳವೇಡ ಪ್ರಾಂತದೊಳಗಾಗಿ ಹೋದ. ದಾಮಾಜಿ ಪಂತ್ ಅಂತ ನಿಮಗೆಲ್ಲ ಕೇಳಿರ ಹೆಸರು. ದಾಮಾಜಿ ಪಂತ್ ಹೆಂಗೆ ಬದುಕಬೇಕು ಅಂದ್ರೆ ದಾಮಾಜಿ ಪಂತನಂಗೆ ಬದುಕಬೇಕು. ಹೆಂಗೆ ಬದುಕಬೇಕು ಅಂದ್ರೆ 13ನೇ ಶತಮಾನದಾಗ ಅವ್ರು ಆಗಿ ಹೋದರು. 21ನೇ ಶತಮಾನದಲ್ಲಿ ನಾವು ನೆನೆಸ್ತಾ ಇದ್ದೀವಿ ಅಂದ್ರೆ ಆ ಮನುಷ್ಯನ ಜೀವನ ಹೆಂಗಿರಬೇಕು ವಿಚಾರ ಮಾಡಬೇಕು. 800-900 ವರ್ಷದ ಹಿಂದೆ ಆ ಮನುಷ್ಯ ಆಗಿ ಹೋಗ್ಯಾನ. ಅವೇನು ನಮ್ಮ ಸಂಬಂಧಿಕಲ್ಲ, ಪೂರ್ವಜ ಅಲ್ಲ, ಈ ಊರವಲ್ಲ, ಕೇರಿಯವ ಅಲ್ಲ, ನಮ್ಮ ಜಾತಿ ಪಾತಿ ಪಂಥದವನಲ್ಲ. ಆದರೂ ಕೂಡ ಆ ಮನುಷ್ಯನನ್ನು ನಾವು ಇವತ್ತು ನೆನೆಸ್ತೀವಿ ಅಂದ್ರೆ ಆ ಮನುಷ್ಯನ ಮನಸ್ಸಿನಲ್ಲಿ ಏನಿತ್ತು, ಅವನ ಜೀವನ ಹೆಂಗಿತ್ತು, ಅವನ ವಿಚಾರಗಳು ಯಾವ ರೀತಿಯಾಗಿದ್ದು, ಇದೆಲ್ಲವನ್ನು ನಾವು ತಿಳ್ಕೋಬೇಕು. ಇವತ್ತು ನಾವು ಇಲ್ಲಿದ್ದೀವಿ, ಆದ್ರೆ ಇನ್ನೊಂದು 100 ವರ್ಷಕ್ಕೆ ಇದೇ ಊರಾಗ ಬೀಳೂರಾಗನ ಬಂದು ಹಿಂಗೆ ಮತ್ತು ಇಂಥವ ಬಿದ್ದಲ್ಲ ಕಲ್ಲಪ್ಪ ಅಂತಿದ್ದ, ಗೊತ್ತೈತೇನು? ಯಾರ್ರೀ ಕಲ್ಲಪ್ಪ ಅಂತ ಕೇಳ್ತಾರ ಅವರು. ಹಿಂಗ್ರಿ ಅಡ್ಡೆಸ್ರು ಇಂಥದಿತ್ತು ನೋಡ್ರಿ. ಆ ಅಡ್ಡೆಸ್ರು ನಾವು ಇಂಥವ ಹುಟ್ಟಿದ್ದನ್ರಿ ಊರಾಗತ್ ಕೇಳ್ತಾರೆ ಅವ್ರು. ಹೊಳ್ಳಿ ಬರೇ 50 ವರ್ಷದ ನಂತರ ಬಂದು ಕೇಳ್ರನ ನಮ್ಮ ಹೆಸರು ಯಾರೂ ನೆನಪಿಟ್ಟಿರುವುದಿಲ್ಲ. ಇದ್ದಾಗನೇ ಯಾರಿಗೆ ಗೊತ್ತಿಲ್ಲ, ಏನು ದೇಹ ಬಿಟ್ಟು ಬಳಕಂತರೂ ಮುಗೀತು. ದಾಮಾಜಿ ಪಂತ್ ಇಡೀ ಒಂದು ಮಂಗಳವೇಡ ಪ್ರಾಂತದ ಸಾಮಂತ ರಾಜನಾಗಿದ್ದ. ಬೀದರ್ ಬಾದಶಾಹ ಈ ಇಡೀ ಒಂದು ಭಾಗವನ್ನು ಆಳ್ತಾ ಇದ್ದ. ಇವನು ಸಾಮಂತ ರಾಜ. ಆಗ ಏನಾಯಿತು ಅಂದ್ರೆ ಇಡೀ ಒಂದು ಕರ್ನಾಟಕ ಮಹಾರಾಷ್ಟ್ರದ ಈ ಭಾಗದಲ್ಲೆಲ್ಲ ಬರಗಾಲ ಬಂತು, ಮಳೆನೇ ಇಲ್ಲ. ಈಗೂ ಬರಗಾಲದ ನೆರಳೊಳಗೆ ನಾವೆಲ್ಲ ಇದೀವಿ. ಈಗ ಸದ್ಯದ ಪರಿಸ್ಥಿತಿ
ಮುಂಗಾರಿ ಮಳೆ ಹೋಯ್ತು. ಎಲ್ಲಿ ಹೆಸರಿಲ್ಲ, ಉದ್ದಿಲ್ಲ, ಮೂಕಣಿಲ್ಲ, ತೊಗರಿ, ಗೊಂಜಾಳ ಏನೂ ಇಲ್ಲ. ವಿಚಾರ ಮಾಡ್ರಿ, ಮನ ಈಗ ಅರ್ಧ ಮಳೆಗಾಲ ಮುಗೀತು ಕೆಲಸ, ಇನ್ನು ಸ್ವಲ್ಪ ಮಳೆಗಾಲ ಐತಿ. ಹಳ್ಳ ತುಂಬಿ ಹರಿದಿಲ್ಲ, ಹೊಳೆ ಏನೋ ಕೆಲವೊಂದು ಹೊಳೆ ತುಂಬ್ಯಾವ, ಕೆಲವೊಂದು ಹೊಳೆ ಇಲ್ಲ. ಬಾವ್ಯಾಗ ನೀರಿಲ್ಲ, ಬೋರ್ಗಳಂತೂ 1200 ಫೂಟ್ ಗುಮ್ಮ ಹೋಗ್ಯಾವ. ಇಂಥ ಬರಗಾಲ ಎಲ್ಲಿಯೂ ಏನೋ ಇಲ್ಲ. ವಿಚಾರ ಮಾಡ್ರಿ, ನೀವು ಎಷ್ಟು ಬೇಕಾದಷ್ಟು ದೂರದವರೆಗೆ ಹೋದರೂ ಕೂಡ ಮಳೆ ಅನ್ನುವಂಥದ್ದೇ ಇಲ್ಲ. ಬರೇ 4 ಹುಲ್ಲು ಬೆಳೆಯಂಗೆ ಮಳೆ ಆದ್ರೆ ಮಳೆ ಅನ್ನಂಗಿಲ್ಲ. ಅದಕ್ಕೆ ಭೂಮಿಯೆಲ್ಲ ನೀರಾಗಬೇಕು. ಈಗ ಮಳೆ ಸರಿಯಾಗಿ ಆಯಿತು ಅಂದ್ರೆ ಮುಂದೆ 5-6 ತಿಂಗಳ ಬೇಸಿಗೆ ಕಾಲವನ್ನು ನಾವು ಪಾರ ಮಾಡಬಹುದು. ಆದ್ರೆ ಈಗೇನು ಬರಗಾಲ ಐತಲ್ಲ, ಇದು ದೇವನಿರ್ಮಿತ ಬರಗಾಲ ಅಲ್ಲಿದು, ಮನುಷ್ಯರ ಮಾಡಿಕೊಂಡ ಬರಗಾಲ. ಇದು ದೇವರಿಂದ ಬಂದ ಬರಗಾಲ ಅಲ್ಲದು, ಮನುಷ್ಯರ ನಾವೇ. 809 ಕೋಟಿ ಜನಸಂಖ್ಯೆ ಆಗ್ಯದ. ಆ ಬಳಿಕ ಪೆಟ್ರೋಲ್ ಡೀಸೆಲ್ ಬಳಸ್ತೀವಿ. ಫ್ಯಾಕ್ಟ್ರಿಗಳು, ಕಾಂಕ್ರೀಟ್ ಕಾಡುಗಳು, ಎಲ್ಲ ಗಿಡ ಕಡಿಯುವುದನ್ನು ಮಾಡ್ತೀವಿ, ಗಿಡ ಹಚ್ಚಂಗಿಲ್ಲ. ಆ ಬಳಿಕ ಮಳೆ ಆದ ನೀರು ಇಂಗಿಸ್ಬೇಕತ್ತ ತಲೆ ಒಳಗನ ಇಲ್ಲ ನಮಗೆ. ಬೋರ್ ಹೊಡೆದ ಕೂಡಲೇ ಅಲ್ಲೇನು ಇವರು ಮುತ್ಯ ನೀರು ಸಂಗ್ರಹ ಮಾಡಿ ಇಟ್ಟಾನ ನಂಗೆ ಹಕ್ಕಲೆ ಬೋರ್ ಹೊಡಿಯತ್ ಹೇಳ್ತಾನೆ ಅವ. ಅಲ್ಲಿ ನೆಲದಾಗ ಯಾರು ಇಟ್ಟಾರ ನೀರು, ಯಾರು ಇಡಬೇಕಲ್ಲ, ಯಾರು ಇಟ್ಟಾರ? ಇವರು ಮುತ್ಯ ಇಟ್ಟಾನೆ ನೀರಲ್ಲಿ, ಯಾರೂ ಇಲ್ಲ. ವಿಚಾರ ಮಾಡ್ಬೇಕು. ಇಲ್ರಿ, ನಮ್ಮ ಬೋರ್ 1200 ಫೂಟಿಗೆ ಹೋಗಿ ನಮ್ಮ ಬೋರ ನೀರು ಹೋಗಿತ್ತು ಅಂತ ಹೇಳ್ತಾನೆ. ಹೋಗಿ ಇನ್ನೊಂದು 400 ಫೂಟ್ ಹೋಗಿ ಕೆಳಗೆ ಜ್ವಾಲಾಮುಖಿನ ಮ್ಯಾಲೆ ಬರ್ತೈತಿ. ನೀರಿಲ್ಲ, ಅಲ್ಲೆಲ್ಲಿ ನೀರದ? ನಾವೆಲ್ಲ ವಿಚಾರ ಮಾಡಬೇಕು. ಇಲ್ರಿ, ನಮ್ಮದು ಏನು ನೋಡ್ಬೇಕು, ನಮಗೆ ಮಳೆ ಆಗಿಲ್ಲ ಕರೆ ಬೋರ್ ಏನು ನಮ್ಮದು ಭಾರಿ ನೀರು ಅದೇನು ಹೇಳಬಾರ್ದು, ಹಂಗೆ ನೀರು ಐತ್ರಿ ಬೋರಿಗೆ. ಇಲ್ಲೇ ನೀರಾಗಿಲ್ಲ ಅಂದ್ರೆ ಅಲ್ಲಿ ಕೆಳಗೆಲ್ಲಿ ನೀರದ? ಈಗೇನು ನಾವೆಲ್ಲ ನೀರು ಬಳಸ್ತಾ ಇದ್ದೀವಲ್ಲ, ಇದು ನೀರು ಯಾವಾಗಿಂದು ಅಂದ್ರೆ ಎಂದು ಭೂಮಿ ಹುಟ್ಟೈತೆ ಅಂದಿನಿಂದ ಇಲ್ಲಿ ತಕ್ಕ ಅಟ್ಟ ಕೆಳಗಿನ ನೀರು ಯಾರೂ ಬಳಸೇ ಇಲ್ಲ. 3,500-400 ಕೋಟಿ ವರ್ಷಗಳ ಹಿಂದೆ ಈ ಭೂಮಿ ಹುಟ್ಟಿತು. ಆಗಿನ ಕಾಲದಿಂದ ಏನು ಸಾವಕಾಶ ಮುಂದೆ ಸಮುದ್ರ ಮಳೆ ಹಾಕ್ಕೋತ ಬಂತಲ್ಲ, ಅದು ಎಲ್ಲ ನೀರ. ವಿಚಾರ ಮಾಡಬೇಕು, 2,500-300 ಕೋಟಿ ವರ್ಷಗಳಿಂದ ಏನು ಭೂಮಿಯಲ್ಲಿ ಸಂಗ್ರಹವಾಗಿತ್ತು ಅದು ಎಲ್ಲ ನೀರವನ್ನು ತೆಗೆದು ನಾವು ಬಳಸಿ ಮುಗಿಸಿಬಿಟ್ಟಿದ್ದೀವಿ. ಇನ್ನು ಬಳಸಬೇಕಂದ್ರೆ ನೀರಿಲ್ಲ ಅಲ್ಲಿ. ನಾವು ಭಾಳ ನಕ್ಕೋತಿದ್ದೀವಿ ಎಲ್ಲರೂ. ಏನ್ರಿ ನಮ್ಮದು ದ್ರಾಕ್ಷಿ ನೋಡ್ರಿ ಗೊತ್ತಾಗ್ತೈತಿ. ಇದೇ ರೀತಿಯಾಗಿ ಮುಂದೆ ಹೋಯಿತು ಅಂದ್ರೆ ಒಂದು ಬಕೆಟ್ ಅಲ್ಲ, ಒಂದು ಚೆರಿಗೆ ಒಂದು ಬಗಸಿ ನೀರಿಗೂ ಸಹಿತ ಬಡದಾಟ ಆಗ್ತದೆ ಮುಂದೆ. ರೊಕ್ಕಕ್ಕಾಗಿ ಅಲ್ಲ, ಒಂದು ತುತ್ತ ಅನ್ನ, ಒಂದು ಬಗಸಿ ನೀರ. ಇಡೀ ಜಗತ್ತಿನಲ್ಲಿ ಒಂದು 3ನೇ ಮಹಾಯುದ್ಧ ಏನಾದರೂ ಆಗೋದಿದ್ರೆ ಎದರ ಸಲುವಾಗಿ ಆಗ್ತದಂದ್ರೆ ಕುಡಿಯುವ ಒಂದು ಬಗಸಿ ನೀರ, ತಿನ್ನುವಂಥ ಒಂದು ತುತ್ತ ಅನ್ನದ ಸಲುವಾಗಿ ಮಹಾಯುದ್ಧಗಳಾಗ್ತವ. ಆಗ 13ನೇ ಶತಮಾನದಲ್ಲಿ ದೈವ ನಿರ್ಮಿತವಾದಂಥ ಒಂದು ಬರಗಾಲ ಬಂತು. ಬರಗಾಲ ಅಂದ್ರೆ ನಾವು ತಿಳ್ಕೊಂಡಂಗೆ ಇರಂಗಿಲ್ಲ. ತಿನ್ಲಾಕ ಅನ್ನಿಲ್ಲ, ನೀರಿಲ್ಲ. ಗಿಡದಾಗ ನೋಡ್ತಾನಂದ್ರೆ ಒಂದು ತಪ್ಪಲಿಲ್ಲ, ನೆರಳಂತರೂ ಇಲ್ಲನೇ ಇಲ್ಲ. ಮನುಷ್ಯರನ್ನು ನೋಡಿದ್ರೆ ಬರೇ ಎಲುಬುಗಳು ಕಾಣ್ತಾ ಇದ್ದು ಮಾಂಸ ಅನ್ನುವುದೇ ಶರೀರದಲ್ಲಿ ಇರಲಿಲ್ಲ. ದಿನ ಏಕಾದಶಿನ ಇರಲಿಲ್ಲ ಅಂದ್ರೆ ಅದೂ ಇಲ್ಲ, ಬರೀ ನೀರಷ್ಟು ಕುಡಿದು ಮಲಗುತ್ತಾ ಇದ್ದರು. ಅಂಥ ಬರಗಾಲ. ಈ ಬರಗಾಲದ ಪರಿಸ್ಥಿತಿಯನ್ನು ನೋಡಿ ದಿನಂಪ್ರತಿ ಹಸಿವಿನಿಂದ ಮನುಷ್ಯರು ಸಾಯ್ತಾ ಇದ್ದರು. ದನ ಕರುಗಳಂತೂ ಸಾಯ್ತಾ ಇದ್ದು. ಇವರೆಲ್ಲರ ಆ ಒಂದು ಪರಿಸ್ಥಿತಿಯನ್ನು ನೋಡಿ ದಾಮಾಜಿ ಪಂತ್ ಆ ಇಡೀ ಒಂದು ಪ್ರಾಂತವನ್ನು ಆಳ್ತಾ ಇದ್ದ. ಸರ್ಕಾರದ ಖಜಾನೆ ಅಂತಿತ್ತು. ಆಗಿನ ಕಾಲದಲ್ಲಿ ಸರ್ಕಾರದ ಖಜಾನೆಯಲ್ಲಿ
ಅತ್ಯಂತ ದೊಡ್ಡ ಖಜಾನೆ ಯಾವುದು ಅಂದ್ರೆ ಎಲ್ಲ ಧಾನ್ಯಗಳ ಸಂಗ್ರಹ. ಜೋಳ ಕಾಳುಗಳದೇ ಒಂದು ದೊಡ್ಡ ಖಜಾನೆ. ದಾಮಾಜಿ ಪಂತ್ ಏನು ಮಾಡಿದರು ಅಂದ್ರೆ ಇದನ್ನು ಇಟ್ಕೊಂಡ್ರೆ ಮಾಡೋದೇನೈತಿ, ಹಸಿವಿನಿಂದ ಜನ ಅನ್ನ ಅನ್ನ ಅಂಥೇಳಿ ಸಾಯುವಾಗ ಇದನ್ನು ಗೋಡಾವನ್ದೊಳಗೆ ಇಟ್ಕೊಂಡೇನು ಮಾಡೋದದ ಅಂತ ತಿಳ್ಕೊಂಡು ಆ ಒಂದು ಧಾನ್ಯಾಗಾರದ ಚಾವಿ ತೆಗೆದ ಎಲ್ಲರಿಗೆ ಹಂಚಿಬಿಟ್ಟ. ಸರ್ಕಾರಿ ಅಧಿಕಾರಿ ಮ್ಯಾಲಿನ ರಾಜನಿಗೂ ಕೂಡ ಕೇಳಲ್ಲ. ರಾಜನಿಗೊಂದು ಪತ್ರ ಬರೆದು ಆ ಬಳಿಕ ಹಂಚಬೇಕಂತನಲಿಲ್ಲ. ಮೊದಲ ಜನ ಬದುಕಲಿ, ಬದುಕಿದ ಬಳಿಕ ಮುಂದೆ ಪತ್ರ ವ್ಯವಹಾರ ಮಾಡೋನು ಅಂತ ದಾಮಾಜಿ ಪಂತ ವಿಚಾರ ಮಾಡಿದ. ಎಲ್ಲ ಚಾವಿ ತೆಗೆದು ಎಲ್ಲ ಬಡಬಗ್ಗರಿಗೆ, ಹಸಿದವರಿಗೆ, ಅನಾಥರಿಗೆ, ರೋಗಿಗಳಿಗೆಲ್ಲ ಹಂಚಿಬಿಟ್ಟು. ಮೊದಲಿನ ಕಾಲಕ್ಕೆ ಹಾಗೇ ಇದ್ದು ನಿಮಗೆ ಗೊತ್ತೈತ್ಲೆ, ಎಲ್ಲ ಹಿರಿಯರಿಗೆ ಗೊತ್ತೈತಿ. ಎದಕ್ಕೆ ಮಾಡಿದ್ರವು, ಬ್ರಿಟಿಷರು ಬಂದು ಎಲ್ಲ ಒಯ್ಯಬಾರದು, ಅದರ ಮ್ಯಾಲನ ಒಂದು ತಟ್ಟು ಹಾಸ್ಕೊಂಡು ಮಕ್ಕೋತಿದ್ದೆವು. ಆ ಹಾಗೆ ಬಾಗಲೆಯಲ್ಲಿ ತಲ್ಲೆನ ಅವರು ಬ್ರಿಟಿಷರು ಬಂದು ನೋಡಿದ್ರೆ ಏನು ಜ್ವಾಳೆಲ್ಲ ಕಾಳೆಲ್ಲ, ನಡ್ರಿ ಮುಂದಿನ ಮನೆಗೆ ಎತ್ತಿದ್ರು ಅವರು. ನೆಲದಾಗ ನೋಡಿದ್ರೆ 100 ಚೀಲ ಜ್ವಾಳ, 100 ಚೀಲ ಗೋಧಿ ಇರ್ತಿದ್ದು. ಆದರೆ ಇವತ್ತು ಮೊದಲ ಧಾನ್ಯಗಳ ಸಂಗ್ರಹವೇ ದೊಡ್ಡ ಸಂಪತ್ತಾಗಿತ್ತು. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ, ರೊಕ್ಕಟ್ಟ ಕಿಶಾಗಿದ್ರೆ ಸಾಕು, ಏನು ಬೇಕಾದಿದ್ದಂಗೆ ತೀಗ. ಯಾರೇ ರಾಶಿ ಆದ ಬಳಿಕ ಇಲ್ಲಪ್ಪ ಧಾನ್ಯ ಲಕ್ಷ್ಮಿಯನ್ನು ಮನೆಗೆ ಒಯ್ಯಬೇಕು, ಆ ಬಳಿಕ ನಮಗೆ ಅವಶ್ಯಕತೆ ಬಿದ್ದಾಗ ಮಾರೋನು ಅಂತ ಯಾರೇ. ನಮ್ಮ ಹುಚ್ಚ ಕಲ್ಪನಾ ಹೆಂಗದ ಅಂದ್ರೆ ಧಾನ್ಯ ಲಕ್ಷ್ಮಿಯನ್ನು ಮನೆಗೆ ಸಹಿತ ಒಯ್ಯಂಗಿಲ್ಲ ನಾವು, ಅಲ್ಲೇ ಹೊಲದಾಗ ಮಾರಿ ರೊಕ್ಕ ಅಟ್ಟ ಮನೆಗೆ ತರ್ತಾನೆ. ಎಷ್ಟು ಹುಚ್ಚಾಗ್ಯಾನ ಮನುಷ್ಯ. ಹಿರಿಯರಿಗೆ ಬುದ್ಧಿತ್ತು, ಈಗಿನವರಿಗೆ ಬುದ್ಧಿ ಇಲ್ಲ. ಯಾಕೆ ಬುದ್ಧಿ ಇಲ್ಲ ಅಂದ್ರೆ ಅಷ್ಟಲಕ್ಷ್ಮಿಯರಲ್ಲಿ ಧಾನ್ಯ ಲಕ್ಷ್ಮಿ ಕೂಡ ಒಬ್ಬಾಕೆ. ಹೆಂಗೆ ಸಂತಾನ ಲಕ್ಷ್ಮಿ, ರಾಜ್ಯಲಕ್ಷ್ಮಿ, ಹಾಗೆ ಧನಲಕ್ಷ್ಮಿ ಅದಾರಲ್ಲ, ಹಾಗೆಯೇ ಧಾನ್ಯ ಲಕ್ಷ್ಮಿ ಕೂಡ ಒಬ್ಬ ಲಕ್ಷ್ಮಿ. ಮನೆಗೆ ಲಕ್ಷ್ಮಿ ಬರಬೇಕು ಏನೋ ಬೇಡೋ, ಬರ್ಲತ್ತೇಳಿ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡ್ಯಾರ. ಒಂದು ಚೀಲ ಜ್ವಾಳ ಇಟ್ಟು ಯಾರೇ ಪೂಜೆ ಮಾಡ್ಯಾರ ಏನು ಧಾನ್ಯ ಲಕ್ಷ್ಮಿ ಅಂಥೇಳಿ. ಬರೇ ನೋಟಿನ ಹಾರ ಹಾಕಿದ್ದ ಲಕ್ಷ್ಮಿ ಕೊಳ್ಳಿಗೆ ಹಾಕೋದು, ಅದರಲ್ಲೇನ ಅಲಂಕಾರ ನೋಟಿನ್ಲೆ. ಆ ನೋಟ ನೀವು ಹಿಂಗೆ ಒಗಿರಿ, ಯಾವ ಒಂದು ಹುಡುಗರ ತಿತ್ತತ್ತೆ ನೋಡೋನು ಅದನ್ನು. ಒಂದು ಇರೇಬಿ ಸಹಿತ ಹೊಳ್ಳಿ ನೋಡೋದಿಲ್ಲ, ಈ ಕಡೆ ಒಂದು 500 ರೂಪಾಯಿ ನೋಟ್ ಬಿದ್ದೈತೆ ಅಂತ ಹೇಳಿ. ಎಷ್ಟು ಬುದ್ಧಿ ಕಡಿಮೆ ಆಗೈತೆ ನಮ್ಮದು ವಿಚಾರ ಮಾಡಬೇಕು. ಆದರೆ ಆಗಿನ ಕಾಲದಲ್ಲಿ ಜನ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವ ಎದಕ್ಕೆ ಕೊಡ್ತಿದ್ರು ಅಂದ್ರೆ ಅನ್ನಕ್ಕೆ ಮಹತ್ವ ಕೊಡ್ತಿದ್ರು. ಈಗಾದರೂ ನಾವು ಎಷ್ಟು ಶಾಣೆ ಅದೀವಂದ್ರೆ ತುಸು ಬರಗಾಲ ಜೋರ್ಲೆ ಬಡಿತ್ತು ಅಂದ್ರೆ ಒಂದು ತುತ್ತು ಅನ್ನ ಸಿಗಂಗಿಲ್ಲ. ಈಗಂತೂ ಜನಸಂಖ್ಯೆ ಭಾಳ ಹೆಚ್ಚದು. ಅಲ್ಲಿ ಮುಂಬೈ, ಪುನಾ, ದಿಲ್ಲಿ, ಕಲ್ಕತ್ತಾ, ಬೆಂಗಳೂರು, ಚೆನ್ನೈ, ಹೈದರಾಬಾದ್ ಏನೇನು ಅದಾವಲ್ಲ ದೊಡ್ಡ ದೊಡ್ಡ ಸಿಟಿ, ಒಂದೊಂದು ಸಿಟ್ಯಾಗ 3 ಕೋಟಿ, 2 ಕೋಟಿ, 4 ಕೋಟಿ ಗಟ್ಟಲೆ ಜನ ಬದುಕ್ತಾರ. ಎಲ್ಲಿ ಅನ್ನ, ಅವ್ರ ಕಡೆ ರೊಕ್ಕ ಐತಿ, ಅನ್ನ ಇಲ್ಲ. ನಮ್ಮ ಕಡೆ ಅನ್ನ ಐತಿ ಕರೆ ನಾವು ಅನ್ನ ಮಾರಿ ಮತ್ತು ರೊಕ್ಕ ಅಟ್ಟ ಮನ್ಯಾಗ ಇಟ್ಕೊಳ್ಳು ಅಂತ ವಿಚಾರ ಮಾಡ್ತೀವಿ. ಎಷ್ಟು ಹುಚ್ಚಿದೀವಿ. ದಾಮಾಜಿ ಪಂತ್ ಏನು ವಿಚಾರ ಮಾಡಿದ ಅಂದ್ರೆ ಜನರ ಹೊಟ್ಟೆ ತುಂಬಲಿ, ಮೊದಲ ಜನ ಬದುಕಿದ್ರೆ ಮುಂದೆ ಏನಾದರೂ ಮಾಡಲಿಕ್ಕೆ ಬರ್ತದ. ಮೊದಲು ಅವರ ಹಸಿವು ಹೆಂಗಲಿ ಅಂತ ಹಂಚಿಬಿಟ್ಟು ಆ ಬಳಿಕ ಮುಂದೇನಾಯಿತು ಅಂದ್ರೆ ಇನ್ನೊಬ್ಬಿದ್ದ ಕೆಳಗಿನ ಅಧಿಕಾರಿ, ಅವ ಬೀದರ್ನ ಬಾದಶಾಹಾಗ ಒಂದು ಪತ್ರವನ್ನು ಬರೆದ. ತನ್ನ ಕೀರ್ತಿ ಹೆಚ್ಚಾಗುವ ಸಲುವಾಗಿ ದಾಮಾಜಿ ಪಂತ ರಾಜನ ಆಜ್ಞೆಯನ್ನು ಪಾಲಿಸಲಾರದೆ, ರಾಜನಿಗೆ ಒಂದು ಮಾತು ಕೇಳಲಾರ್ದ ಎಲ್ಲ ಧಾನ್ಯವನ್ನು, ಧಾನ್ಯ ಭಂಡಾರವನ್ನು ಖಾಲಿ ಮಾಡಿಬಿಟ್ಟಾನ ಅಂತ ಪತ್ರ ಬರೆದ ಬಳಿಕ ಅವಾಗ ಸಿಟ್ಟು ಬತ್ತು. ಅವಂದ ನನ್ನ ಕೇಳಾರ್ದ ಒಂದು ಕಾಳು ಸಹಿತ ಯಾರಿಗೂ ಕೊಡಬಾರ್ದಿತ್ತು. ಸಾಮಂತ ರಾಜ. ಅವಾಗ ಅವ ಏನು ಮಾಡಿದ, ತನ್ನ ಸೇನಾಪತಿಗೆ ಆಜ್ಞೆಯನ್ನು ಮಾಡಿದ, ಬಾದಶಾಹ
ಹೋಗ್ರಿ ದಾಮಾಜಿ ಪಂತನನ್ನು ಈಗಿಂದೀಗ ಹೋಗಿ ಕೈಗೆ ಬೇಡಿ ಹಾಕಿ ಅವನ ಕರ್ಕೊಂಬರಿ ನನ್ನ ಕಡೆ ಅಂತ ಹೇಳಿದ. ನೂರಾರು ಜನ ಸೈನಿಕರನ್ನು ಕರ್ಕೊಂಡು ಸೇನಾಪತಿ ಬಂದ. ದಾಮಾಜಿ ಪಂತನ ಮನೆ ಮುಂದೆ ನಿತ್ತ ಕರೆದ, ಹಿಂಗ ಬಾದಶಾಹನ ಆಜ್ಞೆ ಅದ, ನೀವು ಬರಬೇಕು, ನಿಮ್ಮನ್ನು ಬೇಡಿ ಹಾಕಿ ಕರ್ಕೊಂಡು ಬಾ ಅಂತ ಹೇಳ್ಯಾರ. ಅವಾಗ ಬಾದಶಾಹ ಆಜ್ಞಾ ಇದೆಲ್ಲ ಬಂದೈತಿ ಅಂತ ಸುದ್ದಿ ಗೊತ್ತಾತು. ದಾಮಾಜಿ ಪಂತನ ಧರ್ಮ ಪತ್ನಿ ಹೊರಗೆ ಬಂದರು. ಬಂದು ಹೇಳಿದರು, ಈಗ ದಾಮಾಜಿ ಪಂಥ ನನ್ನ ಮನೆಯವರು ಈಗ ವಿಠ್ಠಲನ ಪೂಜಾ ಮಾಡೋದ್ರೊಳಗೆ ಮುಳುಗ್ಯಾರ. ಆ ಪೂಜಾ ಮುಗಿದ ಬಳಿಕ ನೀವು ಭೇಟಿ ಆಗ್ಬೋದು, ಅಲ್ಲೇ ತನಕ ಭೇಟಿ ಆಗಲಿಕ್ಕಾಗಂಗಿಲ್ಲ ಅಂತ ಹೇಳಿದರು. 1,00,000 ಪ್ರಯತ್ನ ಮಾಡಿದ್ರೂ ಪೂಜೆಯಿಂದ ಅವ್ರನ್ನ ಹೊರಗೆ ತರ್ಲಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ನಿಷ್ಠಾದ ಬರುವುದಿಲ್ಲ ಅವರಿಗೆ ಸದ್ಯ. ಅನಕ ನೀವು ಹೊರಗೆ ನಿಂದರಿ, ಪೂಜಾ ಮುಗಿದ ಬಳಿಕ ಹೇಳ್ತೀನಿ ಅಂತ ಹೇಳಿದರು. ಅವಾಗ ಪೂಜಾ ಮುಗಿತ್ತು. ಹಿಂಗೆ ನಿಮ್ಮನ್ನು ಜೈಲಿಗೆ ಹಾಕೋರದಾರ, ಅದರ ಸಲುವಾಗಿ ಮತ್ತು ಸೇನಾಪತಿಗಳ ಸೈನ್ಯ ತೊಗೊಂಬಂದಾರ. ದಾಮಾಜಿ ಪಂತಂದ, ಇದೇನು ದೊಡ್ಡ ವಿಷಯ ಅದ, ಇದು ನನಗೆ ಮೊದಲ ಗೊತ್ತಿತ್ತು. ಜನ ಹಸಿವಿನಿಂದ ಕಂಗಾಲಾಗಿ ಅನ್ನ ನೀರು ಅಂತ ಬಡಬಡಿಸ್ತಾ ಇರುವಾಗ ಮೊಟ್ಟ ಮೊದಲವರಿಗೆ ಅನ್ನ ಉಣಿಸೋದು ಒಬ್ಬ ಸಾಮಂತ ರಾಜನಾದ ನನ್ನ ಕೆಲಸಿತ್ತು, ಅದನ್ನು ಮಾಡಿನಿ. ಇನ್ನೇನು ನಾ ಜೈಲಿಗೆ ಹೋದರೆ ಏನು, ಎಲ್ಲಿ ಹೋದರೆ ಏನು, ಇಷ್ಟು ಜನರ ಪ್ರಾಣವನ್ನು ಉಳಿಸೇನಿಲ್ಲ, ಅದೇ ನನಗೆ ದ್ವಾಡದು, ಅದಕ್ಕಿಂತ ದ್ವಾಡದು ಏನೈತಿ ಅಂದ. ಆಗ ಸೇನಾಪತಿ ಹೇಳಿದ, ಹಿಂಗೆ ಬಾದಶಾಹನ ಆಜ್ಞೆ ಅದ, ಅದಕ್ಕೆ ನಿಮ್ಮ ಕೈಗೆ ಬೇಡಿ ಹಾಕ್ತೀವಿ, ನಡ್ರಿ ಹೋಗುನು, ನಡ್ರಿ ಅಂದವ. ಯಾವ ವಿಚಾರವನ್ನೂ ಮಾಡಲಿಲ್ಲ. ಬೀದರ್ ಅಟ್ಟು ದೂರ, ಇಲ್ಲಿ ಮಂಗಳವೇಡ, ಹೊಂಟ್ರು ನಡ್ಕೋತ ಹೋದ ಬಳಿಕ ಸ್ವಲ್ಪ ದೂರ ಹೋದ ಬಳಿಕ ಅಲ್ಲೇನ ದಾರಿಯಲ್ಲಿ ಪಂಢರಪುರ, ಅಲ್ಲಿ ವಿಠ್ಠಲ ವಿರಾಜಮಾನನಾಗಿದ್ದ. ಸೇನಾಪತಿಗೆ ಕೇಳ್ಕೊಂಡ ದಾಮಾಜಿ ಪಂತ್, ನಾನು ಹೆಂಗೋ ಇನ್ನು ಜೈಲಿಗೆ ಹೋಗಾವದೇನೆ, ಹೋಗೋಕ್ಕಿಂತ ಮೊದಲ ಒಂದು ಸಾರಿ ವಿಠ್ಠಲನ ದರ್ಶನ ಮಾಡ್ಕೊಂಡು ಬರ್ತೇನೆ, ಆ ಬಳಿಕ ಹೋದ್ರೆ ಆಯಿತು ಅಂತಂದ. ಅವಾಗ ಸೇನಾಪತಿ, ಆಯಿತು, ಇದೊಂದು ಕೊನೆಯ ಅವಕಾಶ, ಹೋಗಿ ಬರ್ರಿ ಅಂತ ಗುಡಿ ಹೊರಗವ ಸೇನಾಪತಿ ನಿಂತ. ಇವ ಗುಡಿ ಒಳಗೆ ಹೆಜ್ಜೆಯನ್ನಿಟ್ಟ ಬಳಿಕ ಸಾಕ್ಷಾತ್ ಪರಮಾತ್ಮನ ವೈಕುಂಠದೊಳಗೆ ಹೆಜ್ಜೆ ಇಟ್ಟಂಗಾತ್ ದಾಮಾಜಿ ಪಂಥನಿಗೆ. ಯಾಕೆ ಪಂಢರಪುರದಲ್ಲಿ ಇವತ್ತಿಗೂ ಆ ಶಕ್ತಿ ಅದ ಅಂದ್ರೆ, ಸಾಕ್ಷಾತ್ ಪರಮೇಶ್ವರ ಸಾಕಾರ ರೂಪದಿಂದ ಬಂದ ಅಲ್ಲಿ ನೆಲೆಶಾನ ಅನ್ನುವಂಥ ನಂಬಿಕೆ ಎಲ್ಲ ಭಕ್ತರಲ್ಲಿ ಅದ. ಅಲ್ಲಿ ಬಂದಿರುವಂಥ ವಿಠ್ಠಲನ ಮೂರ್ತಿಯನ್ನು ಯಾರೋ ಕೆತ್ತಿದ್ದಲ್ಲ, ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ ಅಂತ ಶಂಕರಾಚಾರ್ಯರು ಹೇಳಿದರು. ಅದೇನು ಸಾಮಾನ್ಯ ಅಲ್ಲ, ಯಾರೋ ಕೆತ್ತಿದ್ದಲ್ಲ. ಮೊಟ್ಟ ಮೊದಲನೆಯ ವಾರ್ಕರಿ ಯಾರು ಅಂದ್ರೆ ಕೈಲಾಸದೊಳಗಿರುವಂಥ ಶಿವ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಬೇಕು, ವಿಠ್ಠಲನ ಮೂರ್ತಿ ಏನೈತಿ, ಆ ವಿಠ್ಠಲನ ಮೂರ್ತಿ ತಲೆ ಮ್ಯಾಲ ಲಿಂಗ ಐತಿ, ಅದಕ್ಕೆ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ ಅಂತ ಕರೀತಾರೆ. ವಿಷ್ಣು ಭೂಲೋಕಕ್ಕೆ ಬಂದ ಇಲ್ಲೇ ಇಲ್ಲಿ ನಿಂತು ಬಿಟ್ಟ ಪಂಢರಪುರದಲ್ಲಿ ವಿಠ್ಠಲನಾಗಿ, ಅಲ್ಲಿ ಶಿವ ವಿಷ್ಣು ಎಲ್ಲಿ ಹೋಗ್ಯಾನ ಅಂತ ಚಿಂತೆ ಮಾಡಿ ಕೊನೆಗೆ ಈ ಕಡೆ ನೋಡಿದ್ರೆ ಪಂಢರಪುರದಾಗ ವಿಠ್ಠಲ ಬಂದು ನಿಂತಿದ್ದ. ಆಯ್ತು ನಡೀರಿ, ಇನ್ನು ವಿಠ್ಠಲನ ದರ್ಶನ ತಗೊಂಡು ಬರೋನು, ಮಾತಾಡಿಸಿ ಬರೋನು ವಿಷ್ಣುವನ್ನ ಅಂತ ಶಿವ ಒಬ್ಬನ ಬರಲಿಲ್ಲ. ನಡೀರಿ ಅಂತ ತನ್ನ ಎಲ್ಲ ಗಣಗಳಿಗೆ ಹೇಳಿಬಿಟ್ಟ. ಆವಾಗ ಎಲ್ಲ ದೇವಾನ ದೇವತೆಗಳೆಲ್ಲ ಶಿವನ ಬಳಗೇನು ಸಾಣದೇನು, ಅದೇನು ಅಟ್ಟ ನಿಮ್ಮ ಏನು ನಡೀತಾವಲ್ಲ 200-300 ಮಂದಿ ಲಗ್ನ ಇದ್ದಂಗೆ ಅಲ್ಲ ಶಿವಂದಂದ್ರೆ. ದೊಡ್ಡ ಬಾರದಾನ ಒಂದು
ಜಗತ್ತೇ ಅವನ ಕುಟುಂಬ. ಮಾತಾ ಚ ಪಾರ್ವತೀ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಎಲ್ಲ ಜಗತ್ತೇ ಅವನ ಕುಟುಂಬ. ಆಯ್ತು ನಡೀರಿ ಅಂತ ಬಂದರು. ಶಿವ ಬಂದ ಬಳಿಕ ಇಟ್ಟೆಲ್ಲ ಮಂದಿ ಪಂಢರಪುರದ ಒಳಗೆ ಹೋತಂದ್ರೆ ಪಂಢರಪುರ ಏನಾಗ್ತದೆ ಪರಿಸ್ಥಿತಿ. ಅವಾಗ ಅಲ್ಲೆಲ್ಲೇ ಎಲ್ಲ ದೇವತೆಗಳನ್ನು ನಿಲ್ಲಿಸಿ ಕೊನೆಗೆ ವಿಠ್ಠಲ ಎಲ್ಲಿ ನಿಂತಿದ್ದಲ್ಲ ಅಲ್ಲೇ ಬಂದ ಶಿವ, ಸಾಕ್ಷಾತ್ ಶಿವನ ನನ್ನ ದರ್ಶನಕ್ಕೆ ಬಂದಾನ ಅಂತ ತಿಳ್ಕೊಂಡು ವಿಠ್ಠಲ ಏನು ಮಾಡಿದ ಅಂದರೆ ಎದ್ದವನ ಆ ಶಿವನನ್ನೇ ಲಿಂಗರೂಪದಿಂದ ತಗೊಂಡು ಎಲ್ಲಿಟ್ಟು ಎಡುನಪ್ಪ ಆ ಶಿವನಂದ್ರೆ ಶಿವ ನನ್ನ ತಲೆ ಮೇಲಿರಬೇಕು ಅಂತ ತಲೆ ಮೇಲೆ ಇಟ್ಕೊಂಡ್ಬಿಟ್ಟ. ನಾವು 3 ಬಟ್ಟು ವಿಭೂತಿ ಹಚ್ಚವರು ಶೈವರು, ನಾಮಕೊರೆ ಅವರು ವೈಷ್ಣವರು, ಹಿಂಗೆ ಬೇರೆ ಬೇರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ವಿಠ್ಠಲ ತನ್ನ ತಲೆ ಮೇಲೆ ಶಿವನನ್ನು ಇಟ್ಟುಕೊಂಡಾನ. ಅದೇ ರೀತಿಯಾಗಿ ಶಿವ ತನ್ನ ಮನಸ್ಸಿನೊಳಗೆ ವಿಷ್ಣುವನ್ನು ರಾಮರೂಪದಿಂದ ಜಪ ಮಾಡ್ತಾನೆ. ಅಲ್ಲೆಲ್ಲಿ ಭೇದದ. ಮೊಟ್ಟ ಮೊದಲನೇ ವಾರ್ಕರಿ ಯಾರು ಅಂದ್ರೆ ಈಗ ಮಾಲೆ ಹಾಕ್ಕೊಂಬರ್ತಾರೆ, ಇವರೆಲ್ಲ ಮುಂದಿನವರು. ಇವರು ಮೊಟ್ಟ ಮೊದಲನೇ ವಾರ್ಕರಿ ಯಾರು? ಶಿವನೇ ಮೊಟ್ಟ ಮೊದಲನೇ ವಾರಕರಿ. ಹಂಗ ದಾಮಾಜಿ ಪಂತಂದ ಸಾಕ್ಷಾತ್ ಮಹಾವಿಷ್ಣುವೇ ವಿಠ್ಠಲನ ರೂಪದಿಂದ ಇಲ್ಲಿರುವಾಗ ಅವನ ದರ್ಶನ ತಗೊಳ್ಳಾರ್ದ ನಾ ಮುಂದೆ ಹೋಗುವುದಿಲ್ಲ ಅಂತಂದ. ದರ್ಶನ ತಗೊಳ್ಳಾಕ ಗುಡಿ ಒಳಗೆ ಹೋದ. ವಿಠ್ಠಲನ ದರ್ಶನ ಆಯಿತು. ಸಾಷ್ಟಾಂಗ ನಮಸ್ಕಾರ ಮಾಡಿದ. ದೇವರಿಗೆ ಹೇಳಿದ, ಪರಮಾತ್ಮನೇ ನಿನ್ನ ಆಜ್ಞಾ ಪಾಲನ ಮಾಡೋದು ಅಷ್ಟ ನನ್ನ ಕೆಲಸ. ನಾ ಯಾರು ಈ ಜಗತ್ತಿನೊಳಗೆ? ಚಾಕರ ಅಷ್ಟೇ, ನಾ ಸೇವಕ ಅಷ್ಟ. ಮೊದಲ ದೊಡ್ಡ ದೊಡ್ಡ ಜಮೀನ್ದಾರ ಕಡೆ ಜೀತದ ಆಳುಗಳು ಅಂತಿದ್ದು. ಅವರು ಒಮ್ಮೆ ಬಂದರು ಅಂದ್ರೆ ಸಾಯೋತಕ್ಕ ಅವ್ರ ಮನ್ಯಾಗ ದುಡಿತಿದ್ರು. ಹಂಗೆ ನಾವೆಲ್ಲರೂ ಪರಮಾತ್ಮನ ಜೀತದ ಆಳುಗಳೇ ಹೊರತು ನಾವ್ಯಾರು ಕರೆ ಮಾಲಕರಲ್ಲಿ ಈ ಜಗತ್ತಿನೊಳಗೆ. ಜೀತದ ಆಳುಗಳಿದೆವು ನಾವೆಲ್ಲ. ದಾಮಾಜಿ ಪಂತ್ ಹೇಳ್ದ, ನಿನ್ನ ಸೇವಕ ನಾನು, ನನಗೇನು ಹೊಸದೇನು ಗೊತ್ತದ, ನೀ ಏನು ಮಾಡತ್ತೆ ಅದನ್ನು ಮಾಡ್ತೀನಿ ಅಷ್ಟೇ ಅಂದ. ಅವಾಗ ಮತ್ತೆ ಹೊರಗೆ ಬಂದ. ಸೇನಾಪತಿ ಕರ್ಕೊಂಡು ಮತ್ತೆ ನಡೆದ ಬೀದರದ ಕಡೆಗೆ. ಅಷ್ಟರಲ್ಲಿ ಬೀದರ ಬಾದಶಾಹ ತನ್ನ ಕುರ್ಚಿ ಮೇಲೆ ಕುಂತಿದ್ದ. ಒಂದು ದಿನ ಮುಂಜಾನೆಯ ಸಮಯ 10-11 ಗಂಟೆ ಸಮಯಕ್ಕೆ ಒಬ್ಬ ದೋತ್ರ ಉಟ್ಕೊಂಡು ಕಪ್ಪಾದಂಥ ಮನುಷ್ಯ, ತಲೆಗೊಂದು ಸಣ್ಣ ಪೇಟ ಸುತ್ತಿದ್ದ, ಅಟ್ಟ ಸಾದಾ ಅರಿಬಿದ್ದು, ಕೈಯಾಗ ಒಂದು ಬಡಿಗೆ ತಗೊಂಡು ಈ ಕಡೆ ಕೈಗೊಂದು ಚೀಲ ಹಾಕ್ಕೊಂಡು ಬಂದ. ಬಾದಶಾಹ ಸಲಾಂ, ನಿನಗೆ ನಮಸ್ಕಾರ ಅಂತಂದ. ಹಾಂ ಯಾರಪ್ಪ, ಏನು ಈ ಕಡೆ ಯಾಕೆ ಬಂದು? ಅವಾಗ ಇವ ಹೇಳಿದ, ನಾನು ಬಿಟ್ಟು ಅಂತ ಕರೀತಾರೆ ನನಗೆ. ಹೌದಾ, ಮತ್ತು ಇಲ್ಲಿ ಯಾಕೆ ಬಂದು? ನಮ್ಮ ಒಡೆಯ, ನಮ್ಮ ಮಾಲಕ್ ಇಲ್ಲಿ ನಮ್ಮನ್ನು ಕಳಿಸ್ಯಾನ. ಯಾರು ನಿಮ್ಮ ಮಾಲಕ್ ಹೇಳು? ನಮ್ಮ ಮಾಲಕ ದಾಮಾಜಿ ಪಂತ್, ಅವನು ನಮ್ಮ ಮಾಲಕದ. ಅವಾಗ ಇಲ್ಲಿ ಯಾಕೆ ಬಂದು? ದಾಮಾಜಿ ಪಂತ ಬರಗಾಲದಿಂದ ಜನ ಅನ್ನ ಅಂತ ಸಾಯುವಾಗ ರಾಜ್ಯದ ಇಡೀ ಧಾನ್ಯದ ಭಂಡಾರವನ್ನು, ಮಂಗಳವೇಡ ಪ್ರಾಂತದ ಇಡೀ ಧಾನ್ಯದ ಭಂಡಾರವನ್ನೆಲ್ಲ ಹಂಚಿಬಿಟ್ಟಂತ ಹೇಳ್ಯಾನ. ಅದಕ್ಕೆ ನಮ್ಮ ಮಾಲಕ್ಕೆಲ್ಲ ಹಂಚಿಬಿಟ್ಟಾನ. ಆದ್ದರಿಂದ ಅದರದ್ದು ಎಷ್ಟು ಖರ್ಚಾಗೈತ್ಲ ಅಷ್ಟು ಖರ್ಚ ನಿನಗೆ ಕೊಡೋ ಸಲುವಾಗಿ ನನ್ನನ್ನು ಕಳಿಸ್ಕೊಟ್ಟಾನ ಅಂತ ಹೇಳಿದ. ತುಗಾಯ್ತನಿ ಅಣಸುಗ ಅಂಥೇಳಿ ಒಂದು ಚೀಲ ಕೆಳಗಿಟ್ಟ. ಅವಾಗ ಅದನ್ನು ಬಿಚ್ಚಿ ನೋಡಿದರೆ ಬಂಗಾರದ ನಾಣ್ಯಗಳು. ಎಣಸ್ಲಾಕ್ ಚಾಲೂ ಮಾಡಿದ. ಖಜಾಂಚಿ ಟ್ರೆಜರರ್ ಎಣಸ್ಲಾಕ್ ಚಾಲೂ ಮಾಡಿದ. ಹೆಂಗೆ ಖಾಲಿ ಆಗ್ತೈತೆ ಹಂಗೆ ಮತ್ತೆ ತುಂಬುತ್ತಿತ್ತ ಚೀಲ. ಖಾಲಿನ ಆಗೋಲ್ದು. ಅವಂದೆಲ್ಲ ಲೆಕ್ಕದ ಪ್ರಕಾರ ಬರೋಬ್ಬರಿ ಆಯಿತು.
ಅವಾಗ ಅವ ಹೇಳ್ದ, ಬಿಟ್ಟು ಹೇಳ್ದ, ಬಂದವ ಸೇವಕ್ ಹೇಳ್ದ, ಒಂದು ಪತ್ರ ಬರೆದು ನಿಮ್ಮ ರಾಜಮುದ್ರೆಯನ್ನು ಸಿಕ್ಕ ಹಾಕಿ ಅದರ ಕೆಳಗ ಬಾದಶಾ ಸಹಿ ಮಾಡಿದರೆ ಇದ್ರ ಕೆಲಸ ಮುಗಿತ್ತು, ನೀ ಸಹಿ ಮಾಡಂತ ಹೇಳ್ದ ನಾವು ಬಾದಶಾ. ಅವನು ಇಡೀ ತನ್ನ ಜೀವಮಾನದಲ್ಲಿಯೇ ಇಂಥ ಒಬ್ಬ ವ್ಯಕ್ತಿಯನ್ನು ನೋಡಿರಲಿಲ್ಲ. ಭಾಳ ಮಂದಿಯನ್ನು ನೋಡಿದ್ದ, ಆದರೆ ಎಂಥವನ್ನ ನೋಡಿರಲಿಲ್ಲವ. ಇವನ ವಾಣಿಯನ್ನು ಕೇಳಿ, ಇವನ ರೂಪವನ್ನು ನೋಡಿ, ಇವನ ಆ ಕೃತಿಯನ್ನು ನೋಡಿ ಆಶ್ಚರ್ಯ ಆತವಾಗ. ಬಾದಶಾ ತೆರೆದ ಕಣ್ಣು ಮುಚ್ಚುವಲ್ಲ, ಏನಿವನ ರೂಪ ಅಂತ ಬರೇ ನೋಡ್ಕೋತನ ಕುಂತ. ಶಿಕ್ಕ ಹೊಡೆದ ಸೈ ಮಾಡಿ ಕೊಟ್ಟ, ಬಿಟ್ಟು ಬರ್ತೀನಿ ಅಂತ ಮತ್ತೊಮ್ಮೆ ಸಲಾಮ್ ಮಾಡಿ ಹೊರಗೆ ಹೋಗಿಬಿಟ್ಟು. ವಾದ ಬಳಿಕ ಮುಂಜಾನೆ ಮತ್ತೆ ಪೂಜಾ ಮಾಡ್ಲಕ್ಕೆ ಕುಂತ ಇವ ಯಾರು, ದಾಮಾಜಿ ಪಂತ್. ಅವಾಗ ಭಗವದ್ಗೀತಾ ಓದಬೇಕತ್ತು ಒಂದು ಪುಟ ಹೊರಳಿಸಿ ನೋಡಿದ, ಅದರಾಗ ಒಂದು ಹಾಳೆ ಬಂತು. ಆ ಹಾಳೆಯಲ್ಲೇನಿತ್ತು ಅಂದ್ರೆ, ಬಾದಶಃ ನೀವು ಏನು ಬಡಬಗ್ಗರಿಗೆ ಅನ್ನ ನೀರಿನ ವ್ಯವಸ್ಥೆ ಮಾಡಿರಿ, ಅದರ ಸಲುವಾಗಿ ನಿಮಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮನ್ನು ಬಂಧ ಮುಕ್ತಿಯನ್ನು ಮಾಡ್ಯಾನ, ನಿಮ್ಮನ್ನು ಕಾರಾಗೃಹ ವಾಸದಿಂದ ಮುಕ್ತ ಮಾಡ್ಯಾನ, ನೀವು ಇನ್ನು ಈ ಕಡೆ ಬರುವ ಅವಶ್ಯಕತೆ ಇಲ್ಲ ಅಂತ ಒಂದು ಸಹಿ ಮಾಡಿ ಸಿಕ್ಕ ಹಾಕಿದ್ದ ಪತ್ರ ಬಂತು. ಎಲ್ಲಿ? ಪುಸ್ತಕ ಓದುವಾಗ, ಗ್ರಂಥ ಓದುವಾಗ ಹೊರಗೆ ಬಂತು. ಅಷ್ಟರಲ್ಲಿ ಇಲ್ಲಿ ಬಾದಶಾಹನಿಗೆ ಹುಚ್ಚಿಡ್ದಂಗಾತು. ಯಾಕೆ ಅಂದ್ರೆ ತನ್ನ ಜೀವಮಾನದಲ್ಲಿ ಅಂಥವನು ಒಬ್ಬನನ್ನು ನೋಡೇ ಇರಲಿಲ್ಲವ. ಬಿಟ್ಟು ಬಿಟ್ಟು ಅಂತ ಒಂದ ಸವನೆ ಉಸಿರು ತಗೊಳ್ಳಾರ್ದ ಹೆಸರು ತಗೊಳಕ್ಕೆ ಚಲೋ ಮಾಡಿದ. ಸೈನಿಕರಿಗೆಲ್ಲ ಹೇಳ್ದ, ಎಲ್ಲಿ ಹೋದ ನೋಡ್ರಿ ಅವನು ಹುಡುಕಾಡ್ಕೊಂಡು ಬರ್ರಿ ಬಿಟ್ಟುನ. ದಾಮಾಜಿ ಪಂತನಲ್ಲ, ಬಿಟ್ಟು ನಾವು ಎಲ್ಲದ ಅವನು ಹುಡುಕಾಡ್ಕೊಂಡು ಬರ್ರಿ. ಅವಾಗ ಇಲ್ಲಿ ಹುಡುಕಾಡ್ರಿ ಎಲ್ಲಿ ಸಿಗಬೇಕು, ಎಲ್ಲಿಯೂ ಸಿಗಲಿಲ್ಲ. ಕೊನೆಗೆ ದಾಮಾಜಿ ಪಂತನೇ ರಾಜನ ಕಡೆಗೆ ಬಂದ. ಇವ ಹೇಳ್ದ, ಎಲ್ಲದ ನಿನ್ನ ಸೇವಕ ಬಿಟ್ಟು, ನೀ ಅಲ್ಲ ನಿನ್ನ ಸೇವಕ ಎಲ್ಲದಾನ ಅವನು ಕಳಿಸ್ಕೊಡು ಮೊದಲ ಅಂತ ಕೇಳಿದವ ಬಾದಶಾಹ. ಅವಾಗ ಯಾರು ಬಿಟ್ಟು ಅಂತ ಇವ ಕೇಳಿದ. ಹೊಳ್ಳಿ ದಾಮಾಜಿ ಪಂತ, ನನಗೆ ಗೊತ್ತೇ ಇಲ್ಲ ಅವ ಯಾರ ಬಿಟ್ಟು ನಾವು ಯಾರತ್ ನನಗೆ ಗೊತ್ತೇ ಇಲ್ಲ. ಅವಾಗ ಇವ ಅಂದ ಬಾದಶಾಹ, ಹಂಗಾದ್ರೆ ಮತ್ತೆ ಬಂದವ ಯಾರು, ಹೆಂಗಿದ್ದವ ಅಂತ ದಾಮಾಜಿ ಪಂತ್ ಕೇಳಿದ. ಕಪ್ಪಿದ್ದ, ಅಟ್ಟ ಒಂದು ದೋತ್ರ, ಒಂದು ಸಣ್ಣ ಅಂಗಿ, ಕೈಯಾಗ ಒಂದು ಬಡಿಗೆ, ಒಂದು ಕಡೆ ಒಂದು ಜೋಳಿಗೆ ಹಾಕ್ಕೊಂಡು ಬಂದಿದ್ದ. ಅವಾಗ ದಾಮಾಜಿ ಪಂತನಿಗೆ ಗೊತ್ತಾಯಿತು, ಬಂದಂಥವ ಬೇರೆ ಯಾರು ಅಲ್ಲ, ಸಾಕ್ಷಾತ್ ವಿಠ್ಠಲನೇ ಬಿಟ್ಟು ಆಗಿ ಬಂದಿದ್ದ ಅಂತ ಗೊತ್ತಾಯ್ತು. ಅವಾಗ ದಾಮಾಜಿ ಪಂತ್ ಬಾದಶಾಹನಿಗೆ ಹೇಳಿದ, ನಾನು ಹಗಲ ರಾತ್ರಿ ಇಷ್ಟು ವಿಠ್ಠಲ ವಿಠ್ಠಲ ಪಾಂಡುರಂಗ ಅಂತ ಜಪ ಮಾಡಿದರೂ ಕೂಡ ನನಗೆ ಸಾಕ್ಷಾತ್ ದೇವರ ದರ್ಶನ ಆಗಿಲ್ಲ. ಆದ್ರೆ ನಿನಗೆ ಅವನ ಜೊತೆಗೆ ಮಾತಾಡುವ ಅವಕಾಶ ಸಿಕ್ಕಿತು, ಅವನೇ ನಿನಗೆ ದರ್ಶನ ಕೊಟ್ಟ, ನೀ ಪುಣ್ಯ ಮಾಡಿದವ ಅಂತ ಬಾದಶಾಹ ಹೇಳಿದೆವ. ಅವಾಗ ಭಕ್ತಿ ಭಾವದಲ್ಲಿ ಮುಳುಗಿ ದಾಮಾಜಿ ಪಂತ ಅಭಂಗಗಳನ್ನು ಹಾಡಲಿಕ್ಕೆ ಚಾಲೂ ಮಾಡಿದ, ಕೀರ್ತನೆ ಮಾಡ್ಲಾಕ್ಕೆ ಚಾಲೂ ಮಾಡಿದ. ಆ ಭಕ್ತಿಯ ಭಾವಾವೇಶದಲ್ಲಿ ಮುಳುಗಿದ್ದರಿಂದಾಗಿ ಇವನ ಭಕ್ತಿಗೆ ಒಲದು ಬಿಟ್ಟು ಮತ್ತು ಹೊಳ್ಳಿ ವಿಠ್ಠಲಾಗಿ ಪ್ರತ್ಯಕ್ಷ ಆದ. ಬಾದಶಾಗೂ ದರ್ಶನ ಆಯಿತು, ದಾಮಾಜಿ ಪಂಥನಿಗೂ ದರ್ಶನ ಆಯಿತು. ಅವ್ರಿಗೆ ಹೇಳಿದ ಪರಮಾತ್ಮ, ನೀವು ಈಗ ಭಕ್ತಿ ಒಳಗೆ ಮುಳುಗಿ ಹೋಗಿಬಿಡ್ರಿ, ನಿಮ್ಮ ಜೀವನ ಕಲ್ಯಾಣದಾಯಕವಾಗಿರುತ್ತದೆ, ನೀವು ಮುಕ್ತರಾಗಿ ಹೋಗ್ತೀರಿ ಅಂತ ಹೇಳಿ ವಿಠ್ಠಲ ಮತ್ತು ಅಂತರ್ಧಾನವಾಗಿ ಹೋದ. ಬಿಟ್ಟು ವಿಟ್ಟು, ನೀವು ಚಿಂಟು ಪಿಂಟು ಅತ್ತಿರಲ್ಲ, ಅವು ಸಣ್ಣ ಹೆಣ್ಣು ಹುಡುಗರಿದ್ದು ಅಂದ್ರೆ ಚಿಂಟಿ ಪಿಂಟಿ. ಈ ಬಿಟ್ಟು ಅಂದ್ರೆ ತತ್ಸಮ ತದ್ಭವ ಬಕವ ಥರ ಬಿಟ್ಟು ವಿಟ್ಟು ಇದು ಹೊಂತೈತೆಪ್ಪ. ನಿಮಗೆ ಅದಕ್ಕೆ ಹೊಂತವು.
ತತ್ಸಮನೂ ಇಲ್ಲ, ತದ್ಭವನೂ ಇಲ್ಲ, ವ್ಯಾಕರಣದಾಗೂ ಹೊಂದಂಗಿಲ್ಲ, ಅನ್ಲಾಕ್ಕೂ ಬರಂಗಿಲ್ಲ. ಎಲ್ಲರ ಮನ್ಯಾಗ ಚಿಂಟು ಪಿಂಟುಗಳು ಇರತ್ತಾರ. ಮತ್ತು ಅದಕ್ಕೆ ಅಂತಹ ವಿಠ್ಠಲ ವಿಚಾರ ಮಾಡ್ಬೇಕು ನಾವೆಲ್ಲರೂ. ದೇವರಿಲ್ಲಂತಲ್ಲ, ದೇವರಿಲ್ಲ ಅನ್ನೋದೇ ನಮ್ಮ ಹೊಚ್ಚ ಕಲ್ಪನಾ. ದೇವರಿಲ್ಲ ಅಂದ್ರೆ ಇದು ಜಗತ್ತು ನಡೀತೈತೆರೆ ಹೆಂಗೆ? ನೀವು ಹೇಳ್ತಿರಲ್ಲ, ನಾವು ಊರಿಗೆ ಹೋದ್ನಂದ್ರೆ ನಮ್ಮ ಮನ್ಯಾಗ ಶುಕ್ರವಾರ ಶಾಂತಿ ಮಾಡೋರು ಯಾರೂ ಇಲ್ಲ. ನೀವು ಒಂದು ದಿವಸ ಊರಿಗೆ ಹೋದ್ರೆ ಶುಕ್ರವಾರ ಶಾಂತಿ ಮಾಡೋರು ಯಾರೂ ಇಲ್ಲ ಅಂತ ನೀವು ಹೇಳ್ತೀರಿ. ನಿಮ್ಮ ಮನೆ ನಡೆಸೋದು ಹೆಂಗತ್ ನಿಮಗೆ ಚಿಂತಿರ್ತೈತಿ. ಇಷ್ಟೆಲ್ಲ ಅಖಂಡ ಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದಂಥ ದೇವರ ಇಲ್ಲ ಅಂದರೆ ಜಗತ್ತು ಹೆಂಗೆ ನಡೀತದೆ ವಿಚಾರ ಮಾಡ್ಬೇಕು ನಾವೆಲ್ಲರೂ. ಇಲ್ಲಂದ್ರೆ ಹೆಂಗೆ ನಡೀತೈತಿ ಅದು? ಆದ್ದರಿಂದ ನಂಬಿ ಕರೆದೊಡೆ ಓ ಎನ್ನರೇ ಶಿವನು, ನಂಬಿ ಕರಿಪ. ಹೆಂಗೆ ದಾಮಾಜಿ ಪಂತ್ ಕರೆದ ಹಂಗೆ ಕರಿ, ದೇವರು ಬರ್ತಾನೆ. ಬರಂಗಿಲ್ಲತ್ತಲ್ಲ. ಕಾಲಭೈರವನಾತ ಬರೀ ಕಲ್ಲಾಗಿ ಗುಡ್ಯಾಗ ಕುಂತಾನ ಅಂತ ಭಾವಿಸಿದೆ ಅಂದ್ರೆ ಕಲ್ಲಾಗಿ ಗುಡ್ಯಾಗ ಕುಂತಿರ್ತಾನವ. ನೀನು ಭಕ್ತಿಯಿಂದ ಕರಿ, ಸರಿಯಾಗಿ ಧರ್ಮ ಮಾರ್ಗದೊಳಗೆ ನಡಿ, ನಿನಗೆ ಯಾಕೆ ದರ್ಶನ ಕೊಡುವುದಿಲ್ಲ ನೋಡೋನು. ಇಲ್ಲ ಗುರುಬಸವೇಶ್ವರ ಮಹಾಶಿವಯೋಗಿಗಳು ಏನಪ್ಪ ಬರೇ ಒಂದು ಮೂರ್ತಿಯಾಗಿ ಕುಂತಾರ, ಮಠಕ್ಕೆ ಹೋದ್ರೆ ಏನೂ ಇಲ್ಲ, ಅಜ್ಜಾರ ದರ್ಶನ ಆಗೋಲ್ದು, ಬರೇ ಕಲ್ಲಿನ ಮೂರ್ತಿ ದರ್ಶನ ಆಗ್ತದ. ನೀ ಕಲ್ಲಿನ ಮೂರ್ತಿ ಅಂದ್ರೆ ಕಲ್ಲಿನ ಮೂರ್ತಿಯಾಗಿಯೇ ನಿನಗೆ ಕಾಣುತ್ತದ. ಆ ಕಲ್ಲಿನ ಮೂರ್ತಿಯ ಒಳಗಡೆ ಇರುವಂಥ ಶಕ್ತಿಯೇ ಗುರುಬಸವೇಶ್ವರ ಮಹಾಶಿವಯೋಗಿಗಳ ಶಕ್ತಿ ಅಂತ ನೋಡು. ಕಲ್ಲಂತ ನೋಡಬೇಡ. ಯಾಕಂದ್ರೆ ಒಬ್ಬ ಶಿಲ್ಪಿ ಕಟಿಯು ಮುಂದೆ ಕಲ್ಲಾಗಿರಬಹುದು, ಅದನ್ನು ತಂದು ಒಮ್ಮೆ ಪ್ರಾಣ ಪ್ರತಿಷ್ಠಾಪನಾ ಮಾಡಿದ ಬಳಿಕ ಸಾಕ್ಷಾತ್ ಗುರುವೇ ಅಲ್ಲಿ ಬಂದು ಕುಂತಿರ್ತಾರೆ. ಅದಕ್ಕೆ ನೀ ಕಲ್ಲಂತ ತಿಳ್ಕೊಬೇಡ. ಕಲ್ಲಂತ ಹಿಂಗೆ ಪೂಜಾ ಮಾಡ್ಕೋತ ಹೋಗು, ಅದಕ್ಕೆ ಕಲ್ಲಾಗೆ ಹೋಗ್ತದ. ದೇವರಂತ ಪೂಜಾ ಮಾಡು, ದೇವರಾಗಿ ನಿನಗೆ ವರ ಕೊಡ್ತದ, ನಿನಗೆ ಮೋಕ್ಷವನ್ನು ಕೊಡ್ತದ, ನಿನಗೆ ಎಲ್ಲ ಸೌಭಾಗ್ಯವನ್ನು ಕೊಡ್ತದ. ಭಕ್ತಿಯಿಂದ ಕರೀಲಾಕ್ಕಲಿ ಅಂತ ಮಹಾತ್ಮರು ಹೇಳ್ತಾರೆ. ನಾವು ಮನಸಾಪೂರ್ವಕ ದೇವರನ್ನು ಪೂಜಾ ಮಾಡೋದಿಲ್ಲ. ದೇವ್ರ ಪೂಜಾ ಮಾಡೋದು ಬತ್ತು ಅಂದ್ರೆ ಇದೇನು ಬತ್ತಪ್ಪ ಅಂತ ಹಿಂಗೆ ವಿಚಾರ ಮಾಡಿ ಮನುಷ್ಯ ಪೂಜಾ ಮಾಡ್ತಾನೆ. ಅದಕ್ಕಾಗಿ ನಮಗೆ ದೇವರ ನೀ ಹಿಂಗೆ ಮಾಡ್ಕೋತ ಹೋಗಪ್ಪ, ಏನೋ ನಿನಗೆ 1,000 ಜನ್ಮ ಆದ ಬಳಕತಾನವ. ಯಾಕಂದ್ರೆ ನಾವು ಮೊದಲು ದೇವರ ಪೂಜಾ ಮಾಡಂಗಿಲ್ಲ, ಎಲ್ಲ ಕೆಲಸ ಮುಗಿಸಿ ಕೊನೆಗೆ ಮಾಡ್ತೇವೆ. ಆದ್ದರಿಂದ ಮನುಷ್ಯನೇ ಇನ್ನಾದರೂ ಜಾಗೃತನಾಗು. ಎಷ್ಟು ಹೊತ್ತು ಹೋಗ್ಯಾವ ಹೊಳ್ಳಂತೂ ಬರಂಗಿಲ್ಲ. ಇನ್ನು ಎಷ್ಟು ಉಳ್ದೈತೆ ಅಷ್ಟು ನಮ್ಮ ಕೈಯೊಳಗೆ. ಅದು ಮುಂದಿನ ಗ್ಯಾರಂಟಿ ಇಲ್ಲ. ಮತ್ತು ಮುಂದಿನ ನಾಗರ ಪಂಚಮಿಗೆ ಹಾಲು ಇರ್ಲಕ್ಕೆ ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಅದನ್ನು ಕನಸು ಕಾಣೋದು ಬೇಡ. ಇಲ್ಲರಿ ಈ ಸಲ ತಪ್ಪೈತಿ ಮತ್ತು ಮುಂದಿನ ಸಲ ಚಲೋ ಶೇಂಗಾದ ಉಂಡೆ, ಬುಂದೇದು ಉಂಡೆ, ರವಾದ ಉಂಡೆ, ಬೇಸನ ಎಲ್ಲ ಕಟ್ಟಿ ನಿಮಗೆ ಕೊಡ್ತೀನಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಮುಂದಿನ ಯಾವ ನೋಡ್ಯಾನ? ಯಾರು ನೋಡ್ಯಾರ ಮುಂದಿನ ಹಬ್ಬ? ಮುಂದಿನ ಗಣೇಶೋತ್ಸವನೂ ನಮಗೆ ಬೇಡ. ಮುಂದೆ ಯಾವ ಹಬ್ಬಕ್ಕೆ ಇದ್ರೆ ದೇವರು ಕೊಟ್ಟಾನಪ್ಪ ಅಂತ ತಿಳ್ಕೊಳ್ಳೋದು. ಇರಲಿಲ್ಲ ಅಂದ್ರೆ ಇಂದಿನ ರಾತ್ರಿಯೇ ಶಿವರಾತ್ರಿ ಆಗಬೇಕು, ನಾಳೆ ಶಿವರಾತ್ರಿ ಅಂತ ತಿಳ್ಕೊಳಕ್ಕೆ ಹೋಗಬೇಡ. ಶರಣ ನಿದ್ರೆಗೈದಡೆ ಜಪ ಕಾಣಿರೋ, ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ. ಶರಣ ನಡೆದುದೇ ಪಾವನ ಕಾಣಿರೋ, ಶರಣ ನುಡಿದುದೇ ಶಿವ ತತ್ವ ಕಾಣಿರೋ. ಕೂಡಲ ಶಂಗನ ಶರಣರ ದೇಹವೇ ಕೈಲಾಸ ಕಾಣಿರೋ ಅಂತ ಹೇಳಿದರು. ನಾಳೆ ಶಿವರಾತ್ರಿ ಮಾಡ್ತನತ್ತನಬೇಡ, ಇವತ್ತಿನ ರಾತ್ರಿನೂ ಶಿವರಾತ್ರಿನ ಅಂತ ತಿಳ್ಕೊ. ನಾಳೆಗೆ ಏನರೇ ಮಾಡ್ತಂತಲ್ಲಕ್ಕೆ ಹೋಗಬೇಡ. ನಾಳೆ ಅನ್ನೋದು ನಿನ್ನ ಕೈಯೊಳಗಿಲ್ಲ. ನಿನ್ನೆ ಅಂತೂ ಎಕ್ಸ್ಪೈರಿ ಆಗಿ ಹೋಯಿತು. ನಾಳೆ ಅದು ಇನ್ನೂ ಭರವಸೆ ಒಳಗಿಲ್ಲ. ಆದ್ದರಿಂದ ಭಕ್ತಿ ಮಾಡವಿದ್ದಂದ್ರೆ ಇದೇ ಕ್ಷಣ ಮಾಡು, ಮುಕ್ತಿ ಪಡೆಯವಿದ್ದಂದ್ರೆ ಇದೇ ಕ್ಷಣ ಪಡಿ. ದೇವರ ಗುಡಿಗಾದರೂ ಹೋಗು, ಗುರುವಿನ ಮಠಕ್ಕಾದರೂ ಹೋಗು, ಎಲ್ಲಿಯಾದರೂ ಹೋಗು, ಆದರೆ ನೀ ಸ್ವಚ್ಛಾಗಿ ಮುಕ್ತನಾಗಿ ಹೋಗು ಅಂತ ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ. ದಾಮಾಜಿ ಪಂಥ ಅವನ ಜೈಲಿಗೆ ಹಾಕ್ತಾರಂತೂ ನೋಡಲಿಲ್ಲ.
ಅವನ ಮ್ಯಾಲೊಬ್ಬ ಅಧಿಕಾರಿ ಅದಾನಂತೂ ನೋಡಲಿಲ್ಲ. ಹಸಿದವರಿಗೆ ಅನ್ನ ಕೊಡುವುದೇ ಶ್ರೇಷ್ಠ ಧರ್ಮ ಅಂತ ಭಾವಿಸಿದ. ವಿಠ್ಠಲನನ್ನೇ ಧ್ಯಾನಿಸಿದ. ನನ್ನ ಭಕ್ತ ಇಷ್ಟ ನಂಬ್ಯಾನ ಅಂದರೆ ಇವನ ಕೈಗೆ ಬೇಡಿ ಹಾಕಿಸಬಾರದು ಅಂತ ತಿಳ್ಕೊಂಡು ಗುಡ್ಯಾನ ವಿಠ್ಠಲ ಅಲ್ಲಿ ಹೋಗಿ ಎಲ್ಲ ಸಹಿ ಮಾಡಿಸ್ಕೊಂಡು ತಾನು ನೀವು ಕೊಟ್ಟ. ಮತ್ತು ನಮಗೆ ಯಾಕ್ರಿ ಏನೋ ಹಿಂಗಾಗುವಲ್ದು? ಗಟ್ಟಿಯಾಗಿ ನಂಬೇ ಇಲ್ಲಲ್ಲ. ನಾವೇನೋ ಅಂಬಲಿ ಲೆಕ್ಕದಾಗ ಇದೀವಿ, ಇನ್ನೂ ಗಟ್ಟಿ ಆಗಿಲ್ಲ ಅಂದ್ರೆ ನಮ್ಮ ಮನಸ್ಸು ಅಷ್ಟು ಗಟ್ಟಿಲ್ಲ. ಆದ್ದರಿಂದ ದಾಮಾಜಿ ಪಂಥನಂತೆ ನಾವಾದರೂ ಇಷ್ಟು ಜನ ವಾರ್ಕರಿ ಜನ ಬರ್ತಾರಲ್ಲ, ಎಷ್ಟು ಭಕ್ತಿ ಐತೆ ಅವ್ರಿಗೆ. ಸಾಕಷ್ಟು ಶ್ರೀಮಂತಿಕೆ ಇರ್ತೈತಿ, ಎಲ್ಲ ಇರ್ತೈತಿ. ಕಾಲಾಗ ಚಪ್ಪಲ ಸಹಿತ ಹಾಕೊಳ್ಳಾರ್ದನ ರೋಡ್ ಮ್ಯಾಲ ಒಂದು ಟಾವೆಲ್ ಹಾಸ್ಕೊಂಡು ಮಲ್ಕೊಂಡು 20 ದಿವಸಗಟ್ಟಲೆ ಅವರು ನಡ್ಕೋತ ಬರ್ತಾರಂದ್ರೆ ಏನು ಹುಚ್ಚದಾರೇನು ಅವರೆಲ್ಲರೂ? 20 40-50 ಲಕ್ಷಗಟ್ಟಲೆ ಜನ ಹಿಂಗೆ ನದಿ ಬಂದಂಗೆ ಬರ್ತೈತಿ ಅಂದರೆ ವಿಚಾರ ಮಾಡಬೇಕು. ಖರೇನ ಅಲ್ಲಿ ದೇವರಿರಲಿಲ್ಲ ಅಂದ್ರೆ ಅವ್ರ್ಯಾಕೆ ಬರ್ತಾ ಇದ್ರು? ಅವ್ರೇನು ಕಲ್ಲು ನೋಡ್ಲಾಕ ಬರ್ತಾರೋ ಏನು ವಿಠ್ಠಲನನ್ನು ನೋಡ್ಲಾಕ ಬರ್ತಾರ? ಕಲ್ಲಿತ್ತಂದ್ರೆ ಇಟ್ಟು ಜನರನ್ನ ಕರ್ಕೊಂಡ್ರೆ ಬರ್ತಿತ್ತೇನದು? ಖರೇನ ದೇವರು ಅಲ್ಲಿ ಆ ರೂಪದಿಂದ ಇರುವುದರಿಂದಾಗಿ ಭಕ್ತರೆಲ್ಲ ಹರಿದು ಬರ್ತಾರೆ ಆ ರೀತಿಯಾಗಿ. ಇಲ್ಲೇ ಗುಡಿ ಅದ, ನೀವು ಬೀಳೂರವ್ರು ಅಷ್ಟು ಹೋಗಂಗಿಲ್ಲ, ಅಲ್ಲಿ 100 ಹಳ್ಳಿಗಳಿಂದ ಜನ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ಕಲ್ಲಿನ ಮೂರ್ತಿ ನೋಡೋ ಸಲುವಾಗಿ ಬರುವುದಿಲ್ಲ, ಸಾಕ್ಷಾತ್ ಕಾಲ ಭೈರವನ ದರ್ಶನಕ್ಕೆ ಬರ್ತಾರೆ ಅವರೆಲ್ಲರೂ. ಆದ್ದರಿಂದ ನಾವು ಶುಷ್ಕ ಭಕ್ತಿಯನ್ನು ಮಾಡುವುದಕ್ಕಿಂತಲೂ ನಿಜವಾದ ಭಕ್ತಿಯನ್ನು ದಾಮಾಜಿ ಪಂಥನಂತೆ ಮಾಡೋಣ ಅಂಥೇಳಿ ಇವತ್ತಿನ ಸತ್ಸಂಗಕ್ಕೆ ಮಂಗಲ.